ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಬೈ ಎಲೆಕ್ಷನ್ ನ ಭರಾಟೆ ಮುಗಿತು, ಮತ ಪ್ರಚಾರ, ಮತದಾನ ಇದೆಲ್ಲ ಆದ ನಂತರ ದಾವಣಗೆರೆ ದಕ್ಷಿಣ ಹಾಗೆ ಬಾಗಲಕೋಟೆಗೆ ಹೋಗಿದ್ದ ಮಿನಿಸ್ಟರ್ಗಳು ವಾಪಸ್ ಬಂದ್ರು. ಇನ್ನೇನು ಆಡಳಿತ ಯಂತ್ರ ಮತ್ತೊಮ್ಮೆ ಚುರುಕನ್ನ ಪಡೆದುಕೊಳ್ಳುತ್ತೆ. ಜನರ ಸಮಸ್ಯೆಗಳ ಕಡೆಗೆ ಮತ್ತೊಮ್ಮೆ ಪ್ರಿಯಾರಿಟಿ ಬೇಸಿಸ್ ಮೇಲೆ ಸರ್ಕಾರದ ಗಮನ ಹೋಗುತ್ತೆ ಅನ್ನೋ ಹಂತದಲ್ಲೇ ಇವತ್ತು ಇದ್ದಕ್ಕಿದ್ದ ಹಾಗೆ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಕಾಂಗ್ರೆಸ್ನ ನಾಯಕರು. ಅದರಲ್ಲೂ ವಿಶೇಷವಾಗಿ ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಪರವಾಗಿ ಹಗಲು ರಾತ್ರಿ ನಿಂತು ಕ್ಯಾಂಪೇನ್ ಮಾಡಿದಂತಹ ಕಾಂಗ್ರೆಸ್ನ ನಾಯಕರು ಪ್ರೆಸ್ ಮೀಟ್ ಮಾಡ್ತಾರೆ. ಈ ಪತ್ರಿಕಾಗೋಷ್ಠಿ ನಂತರದಲ್ಲಿ ಹೊಸದೊಂದು ಅನುಮಾನ ಶುರುವಾಗಿದೆ. ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇನ್ನೂ ಕೂಡ ಆಂತರಿಕ ಗೊಂದಲ, ಈ ಬೈ ಎಲೆಕ್ಷನ್ ನ ಆಫ್ಟರ್ ಎಫೆಕ್ಟ್ ನಿಂದ ಸುಧಾರಿಸಿಕೊಂಡು ಹೊರಬಂದು ಆಡಳಿತದ ಕಡೆಗೆ ಗಮನ ಕೊಡುವ ಸ್ಥಿತಿಗೆ ಬಂದಿಲ್ವಾ ಅಂತ ಹೇಳಿ ಒಳಗೊಳಗೆ ಇರುವ ಭಿನ್ನಾಭಿಪ್ರಾಯಗಳು ಕೇವಲ ನಾಯಕರ ನಡುವೆ ಇರುವ ಭಿನ್ನಾಭಿಪ್ರಾಯಗಳು ಮಾತ್ರವಾ, ಅಥವಾ ಈ ಹಳೇ ಒಂದು ಆರೋಪ ಇದೆಯಲ್ಲ, ಇಲ್ಲಿ ಕಾಂಗ್ರೆಸ್ನ ಒಳಗೆ ಸಿಎಂ ಡಿಸಿಎಂ ಅನ್ನೋ ಎರಡು ಬಣಗಳಿದೆ ಅಂತ ಹೇಳಿ, ಈ ರೀತಿಯಾದ ಬಣ ಬಡಿದಾಟದ ಮತ್ತೊಂದು ಸ್ವರೂಪ ನಮಗೆ ಇವತ್ತಿನ ಈ ಪತ್ರಿಕಾಗೋಷ್ಠಿಯಿಂದ ಕಾಣ್ಲಿಕ್ಕೆ ಸಿಗ್ತಾ ಇದೆಯಾ ಅಂತ ಇಂಥ ಹತ್ತಾರು ಅನುಮಾನಗಳಿಗೆ ಕಾರಣವಾದ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬೈ ಎಲೆಕ್ಷನ್, ಅದಾದ ನಂತರದಲ್ಲಿ ಕಾಂಗ್ರೆಸ್ ಪಕ್ಷದ ಒಳಗಿಂದನೇ ಬರ್ತಾ ಇರುವ ಆರೋಪ ಪ್ರತ್ಯಾರೋಪಗಳು, ಇದೆಲ್ಲದರ ಬಗ್ಗೆ ಹುಟ್ಟಿರುವ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋಣ. ಬಹಳ ಪ್ರಮುಖವಾಗಿ ಮತ್ತೊಮ್ಮೆ ಸರ್ಕಾರದ ಪ್ರಿಯಾರಿಟಿ ಬೇಸಿಸ್ನ ಗಮನ ಜನರ ಕಡೆಗೆ, ಜನರ ಸಮಸ್ಯೆ ಕಡೆಗೆ ಬರಲಿಕ್ಕೆ ಕಾಲ ಸನ್ನಿಹಿತವಾಗಿದೆಯಾ? ಈ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಕುರಿತಾದ ಒಂದು ವರದಿ ಇದೆ, ಗಮನಿಸಿ. ನಮ್ಮ ಪಕ್ಷದ ಕೆಲವು ಹಿರಿಯ ಮುಖಂಡರು ಕಾಂಗ್ರೆಸ್ ಪಕ್ಷನ ಸೋಲ್ಸಕ್ಕೆ ಷಡ್ಯಂತ್ರ ಮತ್ತೆ ಹೊನ್ನಾರ ಮಾಡಿದ್ದಾರೆ. ಕಾಂಗ್ರೆಸ್ ಎಂಎಲ್ಸಿ ಸಲೀಂ ಅಹಮದ್ ಅವರ ಮಾತು ಬಹಳ ಸ್ಪಷ್ಟ. ಕಾಂಗ್ರೆಸ್ ಪಕ್ಷದವರೇ ಆದ ಹಿರಿಯ ನಾಯಕರು ದಾವಣಗೆರೆ ದಕ್ಷಿಣ ಅಭ್ಯರ್ಥಿ ಸಮರ್ಥ ಸೋಲಿಸೋಕೆ ಷಡ್ಯಂತ್ರ ರೂಪಿಸಿದ್ದಾರೆ. ಅಲ್ಲಿಗೆ ಇದು ಸ್ಪಷ್ಟವಾಗಿ ಪಕ್ಷ ವಿರೋಧಿ ಮತ್ತು ಶಿಸ್ತು ಉಲ್ಲಂಘನೆ. ಹೀಗೆ ಮಾಡಿದ್ದು ಯಾರು? ಸಚಿವ ಜಮೀರ್ ಚುನಾವಣಾ ಪ್ರಚಾರದಿಂದ ದೂರ ಉಳಿದಿದ್ದು, ನಾಮಕಾವಸ್ಥೆಗೆ ಬಂದು ಹೋಗಿದ್ದು, ಬಾಗಲಕೋಟೆಯಲ್ಲಿ ನಿಂತು ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಅಂದದ್ದು, ಇದೆಲ್ಲವೂ ಕೈಪಾಳೆಯದ ಒಳಗಿರುವ ಮುಸುಕಿನ ಗುದ್ದಾಟದ ಪರದೆ ಸರಿಸಿದೆ. ಜಮೀರ್ ಅವರ ಈ ನಡೆ ಚುನಾವಣಾ ಫಲಿತಾಂಶದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆಯೂ ಇದೆ. ಲೀಡು ನಾವೇನು ದಾವಣಗೆರೆಯಲ್ಲಿ ಲೀಡ್ ನಿರೀಕ್ಷೆ ಮಾಡ್ತೀವಿ ಅಷ್ಟು ಬರೋಲ್ಲ. ಯಾಕಂದರೆ ಒಂದು 20% ನಮ್ಮನ್ನು ಬಿಟ್ಟು ಹೋಗ್ತಾರೆ. ಅವರು BJPಗೆ ಹಾಕ್ಬೋದು, ಅಥವಾ ಇನ್ನೊಂದು ಅವ್ರದ್ದು ಪಕ್ಷ ಇದೆ SDP, ಅಲ್ಲೂ ಹಾಕ್ಬೋದು, ಅಥವಾ ವೋಟ್ ಹಾಕದೇನೂ ಇರ್ಬೋದು. ಒಂದು 20% ಅಲ್ಪಸಂಖ್ಯಾತರಲ್ಲಿ ನಮಗೆ ಡ್ಯಾಮೇಜ್ ಆಗುತ್ತೆ. ಶಿಸ್ತು ಉಲ್ಲಂಘನೆ ಮಾಡಿದ ಮೇಲೆ ಕ್ರಮ ಆಗೋದು ನಿಯಮ. ಅದನ್ನೇ ಸಲೀಂ, ರಿಜ್ವಾನ್ ಮುಂತಾದ ಇತರೆ ಮುಸ್ಲಿಂ ನಾಯಕರು ಕೇಳ್ತಿರೋದು. ಆದರೆ ಜಮೀರ್ ಹೇಳಿ ಕೇಳಿ ಸಿಎಂ ಆಪ್ತ. ಹೀಗಾಗಿ ಪಕ್ಷ ವಿರೋಧಿ ನಡೆಗೆ ಶಿಕ್ಷೆಯೋ ಅಥವಾ ಸಿಎಂ ರಕ್ಷೆಯೋ ಅನ್ನೋದೇ ಈಗ ಕೈಪಾಳ್ಯದಲ್ಲಿ ಚರ್ಚೆಯ ವಿಷಯ. ಬೈ ಎಲೆಕ್ಷನ್ ಭರಾಟೆಯಲ್ಲೇ ಬ್ಯುಸಿ ಇದ್ದ ಸರ್ಕಾರ ಇನ್ನಾದರೂ ಆಡಳಿತದ ಕಡೆ ಸಂಪೂರ್ಣ ಗಮನ ಕೊಡುತ್ತಾ ಅಂತ ಜನ ಕಾಯ್ತಿರುವಾಗ ಆಂತರಿಕ ಭಿನ್ನಾಭಿಪ್ರಾಯ ಪಾರ್ಟಿಯಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋ ಸಂದೇಶ ನೀಡುತ್ತಿದೆ. ಯಾರ್ಯಾರನ್ನ ರಕ್ಷಣೆ ಮಾಡೋಕ್ಕೆ ಮುಂದಾಗ್ತಾರೋ, ಆದರೆ ಶಿಕ್ಷೆ ಮಾತ್ರ ಜನರಿಗೆ ಅನ್ನುವಂತಾಯ್ತಾ ಪರಿಸ್ಥಿತಿ. ಬನ್ನಿ ಚರ್ಚೆ ಮಾಡೋಣ. ನೇರವಾಗಿ ಚರ್ಚೆ ಪ್ರಾರಂಭ ಮಾಡ್ತಾ ಚರ್ಚೆಯಲ್ಲಿ ಕಾಂಗ್ರೆಸ್ MLC ರಮೇಶ್ ಬಾಬು ಸರ್ ಇದ್ದಾರೆ. ಫಸ್ಟ್ ಟೈಮ್ ಇನ್ ಮಹಾಭಾರತ. ವೆರಿ ಗ್ಲಾಡ್ ಟು ಹ್ಯಾವ್ ಯು ಸರ್. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರಾದ ರವೀಂದ್ರ ರೇಷ್ಮೆ ಸರ್ ಇದ್ದಾರೆ. ಬಿಜೆಪಿ ವಕ್ತಾರರಾದ ಅಶೋಕ್ ಗೌಡ್ರಿದ್ದಾರೆ. JDS ವಕ್ತಾರರಾದ ಅಶ್ವಿನ್ ಅವರಿದ್ದಾರೆ. ನಮಸ್ಕಾರ, ಮೂವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ರಮೇಶ್ ಬಾಬು ಸರ್, ತಮ್ಮಿಂದಲೇ ಚರ್ಚೆನ ಪ್ರಾರಂಭ ಮಾಡ್ತಾ ನಾವು ಸಲೀಂ ಅಹಮದ್ ಅವರ ಹೇಳಿಕೆ, ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆಯನ್ನು ಒಳಗೊಂಡ ಒಂದು ವರದಿಯನ್ನು ಗಮನಿಸಿದ್ವಿ. ತಮ್ಮ ಗಮನಕ್ಕೂ ಕೂಡ ಬಂದಿರುತ್ತೆ ಅವರ ಹೇಳಿಕೆ ಏನಿದೆ ಅಂತ ಹೇಳಿ. ನನ್ನ ಸಿಂಪಲ್ ಪ್ರಶ್ನೆ ಸರ್, ಎಲ್ಲರೂ ಸೇರಿ ನಿರ್ಧಾರ ಮಾಡಿದ್ದು ಸುರ್ಜೇವಾಲಾ ಅವರ ಸಮಕ್ಷಮದಲ್ಲಿ ಸಮರ್ಥ ಅವರು ದಾವಣಗೆರೆ ದಕ್ಷಿಣದ ಕಾಂಗ್ರೆಸ್ ಅಭ್ಯರ್ಥಿ. ಹೀಗಾದ ಮೇಲೂ ಕೂಡ ಪ್ರಚಾರಕ್ಕೆ ಬರ್ದೇ ಇದ್ದವ್ರು ಯಾರು? ಪಕ್ಷದ ವಿರುದ್ಧವಾಗಿ ನಿಂತು ಸಮರ್ಥ ಅವರನ್ನ ಸೋಲಿಸಲಿಕ್ಕೆ ಮುಂದಾದ ಕಾಂಗ್ರೆಸ್ನ ನಾಯಕರು ಯಾರು? ತಾವೇನಿವತ್ತು ತಮ್ಮ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಾ, ಇದು ಪಿಕ್ ಅಂಡ್ ಚೂಸ್. ಸಲೀಂ ಅಹಮದ್ ರವರು ಮತ್ತು ರಿಜ್ವಾನ್ ರವರು ಪ್ರೆಸ್ ಮೀಟ್ ಮಾಡಿರ್ತಕ್ಕಂಥ ಫುಲ್ ಕಂಟೆಂಟ್ನಲ್ಲಿ
ಪ್ರೆಸ್ ಮೀಟ್ ಆದ ನಂತರ ಪತ್ರಕರ್ತರು ಕೇಳಿದಂಥ ಒಂದು ಪ್ರಶ್ನೆಗೆ ಕೊಟ್ಟಂಥ ಒಂದು ಉತ್ತರವನ್ನು ಇಟ್ಕೊಂಡು ತಾವು ವರದಿಯನ್ನು ಕೊಡ್ತಾ ಇದ್ದೀರಾ. ವಾಸ್ತವವಾಗಿ ಇವತ್ತು ಸಲೀಂ ಅಹಮದ್ ಅವರು NSUI ರಾಷ್ಟ್ರೀಯ ಅಧ್ಯಕ್ಷ ಆಗಿದ್ದಂಥವ್ರು, ರಿಜ್ವಾನ್ ರವರು ಕರ್ನಾಟಕದಲ್ಲಿ KPCC ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದಂಥವ್ರು. ಅವರ ಒಟ್ಟಾರೆ ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ವೋಟರ್ಸ್ಗೆ ಥ್ಯಾಂಕ್ಸ್ ಹೇಳೋಂಥದ್ದು, ಮತ್ತು ಅಲ್ಲಿ ಚುನಾವಣೆಯಲ್ಲಿ ನಾವು ಗೆಲ್ತೀವಿ, ಇದು ಒಟ್ಟಾರೆ ಪರ್ಪಸ್. ಅವರು ಸುದ್ದಿಗೋಷ್ಠಿ ಮಾಡಿ ಹೇಳೋಂಥದ್ದು ಇವತ್ತು ದಾವಣಗೆರೆಯಲ್ಲಿ ಅತಿ ಹೆಚ್ಚು ಮತಗಳಲ್ಲಿ ನಾವು ಗೆಲ್ತೇವೆ. ಶಾಮನೂರವರ ಫ್ಯಾಮಿಲಿಗೆ ನಮ್ಮ ಅಲ್ಪಸಂಖ್ಯಾತರು ವಿಶೇಷವಾಗಿ ಒತ್ತನ್ನು ಕೊಟ್ಟಿದ್ದಾರೆ, ಓಟನ್ನು ಕೊಟ್ಟಿದ್ದಾರೆ, ಹೈಯೆಸ್ಟ್ ಓಟಲ್ಲಿ ಗೆಲ್ತೀವಿ. ಟೋಟಲ್ ಕಂಟೆಂಟ್ ಆಫ್ ದ ಪ್ರೆಸ್ ಮೀಟ್ ಅದೆಲ್ಲ ಕಡೆ ಇವತ್ತು ವರದಿಯಾಗಿರ್ತಕ್ಕಂಥದ್ದು. ಅದಾದಮೇಲೆ ಉಳಿದಂಥ ವಿಚಾರಗಳು ಮಾತಾಡಿದ್ದಾರೆ, ಅದು ಕೆಲವು ವಿಷಯಗಳನ್ನ ಅವರು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ತಮ್ಮಲ್ಲಿ ಜಮೀರ್ ಅವ್ರ ಬಗ್ಗೆ ಅವರೇನು ಅಸಮಾಧಾನ ವ್ಯಕ್ತಪಡಿಸಿದ್ರು, ಮತ್ತು ನಮ್ಮ ಸುರ್ಜೇವಾಲಾರವರು ಒಂದು ದೂರನ್ನು ಕೊಟ್ಬಿಟ್ಟಿದ್ದಾರೆ ಅಂತೇಳಿ ವರದಿಯಾಗಿರ್ತಕ್ಕಂಥದ್ದು ಸಂಪೂರ್ಣ ಸುಳ್ಳು. ಸುರ್ಜೇವಾಲಾರವರು ಸಮರ್ಥವ್ರನ್ನ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದಲ್ಲ. ಇಲ್ಲಿಂದ ಹೋದಂಥ ಅಭಿಪ್ರಾಯಕ್ಕೆ ಅನುಗುಣವಾಗಿ AICC ಹ್ಯಾಸ್ ಸೆಲೆಕ್ಟೆಡ್ ದ ಕ್ಯಾಂಡಿಡೇಟ್ ಆಫ್ ದಾವಣಗೆರೆ ಸೌತ್, ನಾಟ್ ಓನ್ಲಿ ದಾವಣಗೆರೆ ಸೌತ್, ಬಾಗಲಕೋಟೆ ಸಹಿತವಾಗಿ AICCನವರು ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ರು. ಅದಕ್ಕೆ ಮುಂಚೆ ಸ್ವಾಭಾವಿಕವಾಗಿ ಅಲ್ಲಿರ್ತಕ್ಕಂಥ ಬೇರೆ ಬೇರೆ ಸಮುದಾಯಗಳು ನಮ್ಗೆ ಅವಕಾಶ ಕೊಡಬೇಕು ಅಂತೇಳಿ ಅಲ್ಪಸಂಖ್ಯಾತರು ಮತ್ತು ಬೇರೆಯವ್ರು ಕೇಳಿರ್ತಕ್ಕಂಥದ್ದು ವಾಸ್ತವ ಇದೆ. ಅದನ್ನು ನಿರಾಕರಣೆ ಮಾಡೋದಕ್ಕೆ ಹೋಗೋದಿಲ್ಲ. ಕಾಂಗ್ರೆಸ್ ಪಕ್ಷ ಎಲ್ಲವನ್ನೂ ವಿಮರ್ಶೆ ಮಾಡಿ ಇದು ಉಪಚುನಾವಣೆ ಆಗಿರೋದ್ರಿಂದ ಹಿಂದಿನಿಂದ ಏನೇನು ಸಂಪ್ರದಾಯ ಇತ್ತೋ ಆ ಸಂಪ್ರದಾಯಕ್ಕೆ ಅನುಗುಣವಾಗಿ ಆ ಸಮುದಾಯಕ್ಕೆ ಟಿಕೆಟನ್ನು ಕೊಟ್ಟಿದ್ದಾರೆ. ಮತ್ತು ಅಲ್ಲಿ ಸಣ್ಣ ಪುಟ್ಟ ಸ್ಥಳೀಯವಾಗಿ ಆ ಸಮುದಾಯದವರು ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸಿರ್ಬೋದು. ವಿಶೇಷವಾಗಿ ನಾಟ್ ಓನ್ಲಿ ಜಮೀರ್ ಖಾನ್, ಬೇರೆ ಬೇರೆಯವರಿಗೆ ಅಸ್ಸಾಂನಲ್ಲಿ ಯಾರು ಹೋಗಬೇಕು, ವೆಸ್ಟ್ ಬೆಂಗಾಲ್ಗೆ ಯಾರು ಹೋಗಬೇಕು, ಕೇರಳಕ್ಕೆ ಯಾರು ಹೋಗಬೇಕು, ತಮಿಳ್ನಾಡಿಗೆ ಯಾರು ಹೋಗಬೇಕು ಅಂತೇಳಿ ದಾವಣಗೆರೆ ಉಪಚುನಾವಣೆ ದಿನಾಂಕ ಅನೌನ್ಸ್ ಆಗೋದಕ್ಕೆ ಮುಂಚೆಲೇ AICCಯಿಂದ ನಮಗೆ ಸೆಲೆಕ್ಷನ್ ಕೊಟ್ಟಿದ್ರು. ಜಮೀರ್ ಅವರು ಕರ್ನಾಟಕಕ್ಕೆ ಸೀಮಿತವಾಗಿಲ್ಲ, ಅವರು ಇವತ್ತು ರಾಷ್ಟ್ರಮಟ್ಟದ ನಾಯಕರಾಗಿ ಬೆಳೆದಿದ್ದಾರೆ. UP ಚುನಾವಣೆಯಲ್ಲಿ ಅವ್ರನ್ನ ನಮ್ಮ AICC ಬಳಸ್ಕೊಂಡಿದೆ, ಬೇರೆ ಬೇರೆ ರಾಜ್ಯದ ಚುನಾವಣೆ ಆದಂಥ ಸಂದರ್ಭದಲ್ಲಿ ಬೆಳೆಸ್ಕೊಂಡಿದೆ. ಕೇರಳದಲ್ಲಿ ಅವರಿಗೆ ಜವಾಬ್ದಾರಿಯನ್ನು ಹಂಚಿಕೆ ಮಾಡಿದ್ರು. ಹಾಗಾಗಿ ಕೇರಳದ ಜವಾಬ್ದಾರಿಯನ್ನು ಮುಗಿಸ್ಕೊಂಡು ತದನಂತರ ಬಂದು ಅವರು ದಾವಣಗೆರೆಯಲ್ಲಿ ಪ್ರಚಾರವನ್ನು ಮಾಡಿದ್ರು. ಸರಿ, ಒಂದು ಸತ್ಯ ಇದೆ, ಆ ಕ್ಯಾಂಡಿಡೇಟ್ ಅನೌನ್ಸ್ ಆಗೋದಕ್ಕೆ ಮುಂಚೆ ಜಮೀರ್ ಅವರು ಅವ್ರ ಸಮುದಾಯಕ್ಕೆ ಟಿಕೆಟ್ ಬೇಕು, ಸಮುದಾಯದವ್ರಿಗೆ ಅವಕಾಶ ಬೇಕು ಅಂತೇಳಿ ಅವರು ಪ್ರಯತ್ನ ಹಾಕಿದ್ದು ನಿಜ. ಕಾಂಗ್ರೆಸ್ ಪಾರ್ಟಿಲಿ ಈ ಥರ ಯಾವುದೇ ಪ್ರಯತ್ನ ಇದ್ರೂ ಸಹ ಒಂದು ಸಲ ಒಬ್ಬ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ ನಂತರ ಎಲ್ಲ ಸಮುದಾಯಗಳು ಒಟ್ಟಿಗೆ ಕೆಲಸವನ್ನು ಮಾಡ್ತಾರೆ. ಇವತ್ತು ಅದಾಗಿದೆ. ಅಲ್ಲಿ ಏನಿವತ್ತು ವಿಶೇಷವಾಗಿ ಅಲ್ಪಸಂಖ್ಯಾತ ಸಮುದಾಯದವರು ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ, ಅವ್ರಿಗೆ ಧನ್ಯವಾದ ಹೇಳೋದಕ್ಕೆ. ಮತ್ತು ದಾವಣಗೆರೆ ಸೌತಲ್ಲಿ ಕಾಂಗ್ರೆಸ್ ಪಾರ್ಟಿ ಹೆಚ್ಚು ಮತಗಳಿಂದ ಗೆಲ್ಲುತ್ತೆ ಅನ್ನೋ ಒಂದು ಸಂದೇಶದ ಹಿನ್ನೆಲೆಯಲ್ಲಿ ಇವತ್ತು ಸಲೀಂ ಅಹಮದ್ ಅವರು ಮತ್ತು ರಿಜ್ವಾನ್ ರವರು ಪತ್ರಿಕಾಗೋಷ್ಠಿಯನ್ನು ಮಾಡಿ ವಿಚಾರಗಳನ್ನ ಹಂಚಿಕೆ ಮಾಡ್ತಾರೆ. ಸರಿ ಸರ್, ನಾನು ಬಿಜೆಪಿ ವಕ್ತಾರರ ಪ್ರಶ್ನೆ ಕೇಳಲಿಕ್ಕೆ ಮುಂಚೆ ಒಂದು ಕ್ವಿಕ್ ಡೌಟು. ಕರೆಕ್ಟು, ನಮ್ಮ ವರದಿಯಲ್ಲಿ ಒಂದಷ್ಟು ಲೋಪಗಳಿದ್ರೆ ಅದನ್ನು ಕರೆಕ್ಟ್ ಮಾಡಿದ್ರಿ. ವಿ ವೆಲ್ಕಮ್ ಇಟ್. ಯಾಕಂದ್ರೆ ನಮ್ಮ ವೀಕ್ಷಕರಿಗೆ ಅಲ್ಟಿಮೇಟ್ಲಿ ಬೇಕಾಗಿರೋದು ವಾಸ್ತವವಾಗಿ ಏನಿದೆ ಅಂತ ಹೇಳಿ. ಬಟ್ ನನ್ನ ಪ್ರಶ್ನೆ ಏನಾಗಿತ್ತು, ಸಲೀಂ ಅಹಮದ್ ಅವರು ಕಾಂಗ್ರೆಸ್ ಪಕ್ಷದ್ದೇ ಕೆಲ ನಾಯಕರು ನಿಂತು ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಕೆಲಸ ಮಾಡಿದ್ರು ಅಂದ್ರಲ್ಲ, ಅವ್ರು ಯಾರು? ನಾನು ಫಸ್ಟ್ ಕೇಳಿದ್ದು ಅದೇ ಪ್ರಶ್ನೆ, ಈಗ ಕೇಳ್ತಿರೋದು ಅದೇ. ಅಬ್ಸಲ್ಯೂಟ್ಲಿ ಯು ಆರ್ ರೈಟ್. ನೋಡಿ, ಕಾಂಗ್ರೆಸ್ ಪಾರ್ಟಿ ಯಾವತ್ತೂ ಸ್ಥಳೀಯವಾಗಿ ಒಬ್ಬ ನಾಯಕರ ಮೇಲೆ ಡಿಪೆಂಡ್ ಆಗಲ್ಲ. ಇದು ದಾವಣಗೆರೆ ಏನಿದೆ, ಇಟ್ ಈಸ್ ಎ ಕಾರ್ಪೊರೇಷನ್ ಏರಿಯಾ, ಹಲವಾರು ವಾರ್ಡ್ಗಳು ಬರುತ್ತೆ. ಅಲ್ಲಿ ನಿಮ್ಗೊಬ್ಬ ಎಕ್ಸ್ ಕಾರ್ಪೊರೇಟ್ ಇದ್ರೆ ಅವರು ಸಹ ಸ್ಥಳೀಯ ನಾಯಕರೇ. ಈಗಾಗಲೇ ಅಲ್ಲಿ ಜಬ್ಬಾರ್ ಅವರು MLC ಇದ್ದಾರೆ. ನೀವು ಬರೀ ಸ್ಥಳೀಯ ನಾಯಕರುಗಳು ನಮ್ಗೆ ಸಹಕಾರ ಕೊಟ್ಟಿಲ್ಲ ಅಂದ್ರೆ ಬರೀ ಜಮೀರ್ ಅಹಮದ್ ಅವ್ರಿಗೆ ತೋರಿಸೋದಂತಲ್ಲ. ನಾನು ಹೇಳ್ತಾ ಇದ್ದೀನಿ, ಜಮೀರ್ ಅಹಮದ್ ಅವರು ಇವತ್ತು ನಮ್ಮ ಪಾರ್ಟಿನಲ್ಲಿ ಈಸ್ ಎ AICC ಲೀಡರ್, ನಾಟ್ ಲೋಕಲ್ ಲೀಡರ್. ಇವತ್ತಲ್ಲಿ ಅದೇ ತರ ಹಲವಾರು ಕಾರ್ಪೊರೇಟ್ಗಳಿದ್ದಾರೆ. ಇವತ್ತು ಪೈಲ್ವಾನ್ ಅವರು ಏನವತ್ತು ಕ್ಯಾಂಡಿಡೇಟ್ ಆಗಿದ್ರು, ಅವರು ಸಹ ಅವ್ರ ತಮ್ಮ, ಅವ್ರ ಫ್ಯಾಮಿಲಿ, ಎಕ್ಸ್ ಕಾರ್ಪೊರೇಟ್ಗಳು, ಯೂತ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿಗಳು, ಬೇರೆ ಬೇರೆ ವಿಂಗಲ್ಲಿ ದಾವಣಗೆರೆ ಸೌತಲ್ಲಿ ಸುಮಾರು 20 ರಿಂದ 22 ಜನ KPCC ಮತ್ತು AICC ಪದಾಧಿಕಾರಿಗಳಿದ್ದಾರೆ. ಬೇರೆ ಬೇರೆ ಮೈನಾರಿಟಿ ಕಾರ್ಪೊರೇಷನ್ ಚೇರ್ಮನ್ ಆಗಿದ್ದಂಥವ್ರು ಇದ್ದಾರೆ. ಅದರಲ್ಲಿ ಯಾರು ಅಂತೇಳಿ ಅವರು AICCಗೆ ರಿಪೋರ್ಟ್ ಮಾಡ್ತಾರೆ, KPCCಗೆ ರಿಪೋರ್ಟ್ ಮಾಡ್ತಾರೆ. ಅವ್ರು ಯಾರು ನೇಮ್ ಕೋಟ್ ಮಾಡಿಲ್ಲ. ಇರ್ಬೋದು, ನಾನು ಎಲ್ಲರೂ ಮಾಡಿದ್ದಾರೆ ಅಂತ ಹೇಳೋದಿಲ್ಲ, ಕೆಲವರು ವಿರೋಧವನ್ನು ಮಾಡಿರ್ಬೋದು. ಅದು ಡಿಪೆಂಡ್ ಅಪಾನ್ ವಾಟ್ ಈಸ್ ಗೋಯಿಂಗ್ ಟು ರಿಪೋರ್ಟ್ ಟು ದ KPCC as well as AICC. ಸರಿ, ಜಮೀರ್ ಅವರೇ ಅನ್ನೋ ಅನುಮಾನ ಮಾಧ್ಯಮದವರಿಗೆ ಅಥವಾ ವಿರೋಧ ಪಕ್ಷದವರಿಗೆ ಬರ್ತಿರ್ಲಿಕ್ಕೆ ಬಹುಶಃ ಇದು ಕಾರಣ ಇರಬಹುದಾ? ರವೀಂದ್ರ ರೇಷ್ಮೆ ಸರ್, ಜಮೀರ್ ಅವರು ಬರಬೇಕು ಅಂತ ಹೇಳಿ ಆನ್ ಗ್ರೌಂಡ್ ಇಂದ ಪ್ರಚಾರಕ್ಕೆ ಬೇಡಿಕೆ ಕೇಳ್ತಿದ್ರು ಕೂಡ. ಕೇರಳಕ್ಕೆ ಹೋಗಿದ್ರು, CM ಅವರೇ ಹೇಳಿದ್ರು ಬರ್ತಾರೆ ಅಂತ, ಬಂದ್ರು. ಜಮೀರ್ ಅವ್ರು ಬರ್ಲಿಲ್ಲ ಅಂತಲ್ಲ, ಬಟ್ ಅವರ ಮತ ಪ್ರಚಾರದ ವೈಖರಿ ಬಗ್ಗೆ ಕೂಡ ಕೆಲ ಅಸಮಾಧಾನದ ಮಾತುಗಳು ಆನ್ ಗ್ರೌಂಡ್ ಕೇಳಲಿಕ್ಕೆ ಸಿಕ್ತು. ಹೀಗಾಗಿ ಇವತ್ತು ಸಲೀಂ ಅಹಮದ್ ಅವ್ರು ಹೇಳ್ತಾ ಇರೋದು ಜಮೀರ್ ಅವ್ರು ಇರಬಹುದಾ ಅನ್ನೋ ಅನುಮಾನ ಬರ್ಲಿಕ್ಕೆ ಸಕಾರಣಗಳು ಇದೆಯಾ ಅಥವಾ ಊಹಾಪೋಹನ ಅಂತ ಹೇಳಿ? ಟಿಕೆಟ್ ಹಂಚಿಕೆ ಸಂದರ್ಭದಲ್ಲೇ ಅಲ್ಲಿ ಮುಸ್ಲಿಮರು ಬಹಿರಂಗವಾಗಿ ತಮ್ಮ ಅಸಮಾಧಾನ ವ್ಯಕ್ತಪಡಿಸೋದ್ರಿಂದ ಜಮೀರ್ ಅನುಪಸ್ಥಿತಿ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಾ ಇದೆ. ಇವತ್ತು DK ಶಿವಕುಮಾರ್ಗೆ ಹೆಚ್ಚು ಸಮಯ ಕೊಡ್ಲಿಕ್ಕಾಗಲಿಲ್ಲ. ಅವರು ಅಸ್ಸಾಂ ಜವಾಬ್ದಾರಿ ಕೊಟ್ಟಿದ್ರು, ರಮೇಶ್ ಅಲ್ವಾ. ಪ್ರಿಯಾಂಕಾ ವಾದ್ರಾ ಅವ್ರ ಜೊತೆಗೆ
ಡಿ ಕೆ ಶಿವಕುಮಾರ್ ಮೇನ್ ಕ್ಯಾಂಪೇನರ್ ಅಲ್ಲಿ, ಸ್ಟಾರ್ ಕ್ಯಾಂಪೇನರ್ ಅಸ್ಸಾಂನಲ್ಲಿ, ಅವ್ರಿಗೂ ಕೂಡ ಹೆಚ್ಚು ಸಮಯ ಕೊಡ್ಲಿಕ್ಕೆ ಆಗಲಿಲ್ಲ. ಆದರೆ ಈ ಒಳೇಟಿನ ರಾಜಕೀಯ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಹೊಸದಲ್ಲ, ಅದು ಆಳು ಪಕ್ಷದಲ್ಲಿರಲಿ ವಿರೋಧ ಪಕ್ಷದಲ್ಲಿರಲಿ. 2008ರಲ್ಲಿ ಬಿಜೆಪಿ ಅವರು 110ಗೆ ಬಂದು ನಿಂತುಬಿಟ್ರು, ಲಾರ್ಜೆಸ್ಟ್ ಪಾರ್ಟಿ, ಬಟ್ ಶಾರ್ಟ್ ಆಫ್ 3 ಸೀಟ್ಸ್. ಅವರು ಮೊದಲನೇ ಸಾರಿ ದೊಡ್ಡ ಪ್ರಮಾಣದ ಆಪರೇಷನ್ ಕಮಲ ಮಾಡಿದ್ದು ಅವಾಗಲೇ 8 ಸೀಟ್ ಖಾಲಿ ಮಾಡಿಸ್ಬಿಟ್ಟು ಎಲೆಕ್ಷನ್ ನಡೀತು. ಬೈ ಎಲೆಕ್ಷನ್ ನಡೆದ್ರೆ 5 ಬಿಜೆಪಿ 3 JDS, ಕಾಂಗ್ರೆಸ್ 0. ಅವಾಗ ದೊಡ್ಡ ಮತ್ತು ಚೌಡೆಯ ಮೆಮೋರಿಯಲ್ ಹಾಲ್ನಲ್ಲಿ ದೊಡ್ಡ ಸಮಾವೇಶ ನಡೀತು ಹಿರಿಯ ನಾಯಕರದು. 3 ತಾಸಾದ್ರೂ ಏನೂ ಪರಿಹಾರ ಸಿಗಲಿಲ್ಲ. ಕೊನೆಗೆ ಹ್ಯಾರಿಸ್ ಅವರು ಸೂಚನೆ ಕೊಟ್ರಂತೆ, ಈ ಪಕ್ಷದ ಈ ಥರದ ಹೀನಾಯ ಸೋಲಿಗೆ ಯಾರು ಕಾರಣ ಅಂತ ತೀರ್ಮಾನವನ್ನು ನಾವು ಹೈಕಮಾಂಡ್ ಬಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಇತ್ಯರ್ಥ ಮಾಡಿದ್ರು. 2012ರಲ್ಲಿ ಅವಾಗಲೂ ವಿರೋಧ ಪಕ್ಷದಲ್ಲಿದ್ದರು. ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ, ವಿಧಾನ ಪರಿಷತ್ ಚುನಾವಣೆ ಬಂತು. ಸಿದ್ದರಾಮಯ್ಯನವರು CM ಇಬ್ರಾಹಿಂ ಕೊಡಬೇಕು ಅಂತ ಹೇಳಿದ್ರು. ಅದಾಗಲೇ ಅವ್ರ ಮಾತು ನಡೀಲಿಲ್ಲ. ಇಕ್ಬಾಲ್ ಅಹಮದ್ ಸರ್ಡಿಗೆ ಅವರು ಕೊಟ್ಬಿಟ್ರು. ಸಿದ್ದರಾಮಯ್ಯನವರು ಸರ್ಕಾರಿ ನಿವಾಸದ, ವಿರೋಧ ಪಕ್ಷದ ನಾಯಕರ ನಿವಾಸದ ಆವರಣದಲ್ಲೇ ಬೈರತಿ ಸುರೇಶ್ ಅವರು ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ವತಂತ್ರವಾಗಿ ಸ್ಪರ್ಧಿಸ್ತಾ ಇದ್ದೀನಿ ಅಂತ ಕಣಕ್ಕೆ ಇಳಿದ್ಬಿಟ್ರು. ರಿಸಲ್ಟ್ ಬಂತು. ಇಬ್ರು ಅಧಿಕೃತ 3 ಜನರ ಪೈಕಿ ಮೋಟಮ್ಮ ಮತ್ತು MR ಸೀತಾರಾಮ್ ಕಟಾನ್ಕಟಿ 19 ವೋಟ್ಸ್ ತೊಗೊಂಡು ಗೆದ್ರು. ಸೋತವ್ರು ಯಾರು? ಇಕ್ಬಾಲ್ ಅಹಮದ್ ಸರ್ಡ್ಗೆ. ಗೆದ್ದು ಬೈರತಿ ಸುರೇಶ್ 23 ಉಳಿದವ್ರಿಗಿಂತ ಎಲ್ಲರಿಗಿಂತಲೂ ಜಾಸ್ತಿ ತೊಗೊಂಡು ಗೆದ್ದುಬಿಟ್ಟಿದ್ರು. ಈ ಥರದ್ದು ನಡೀತಾನೆ ಇರುತ್ತೆ. ಆಗ್ಲೂ ಕೂಡ ಇದಕ್ಕೆ ಯಾರು ಕಾರಣ ಆ ಕಾರಣ ಅಂತ ಚರ್ಚೆ ನಡೀತಾ ಇರುತ್ತೆ. ಅದೇನಾಗಲ್ಲ, ತಾತ್ಕಾಲಿಕ ಅವ್ರ ಮೇಲೆ ಒಂದು ಶಿಸ್ತು ಕ್ರಮ ತಗೊಳ್ತಾರೆ, ಮುಂದೆ ಅವ್ರು ವಾಪಸ್ ಬಂದ್ಬಿಡ್ತಾರೆ ಗೌರವಾನ್ವಿತರಾಗಿ, ಮುಂದೆ ಅವರೇ ಹೆಚ್ಚು ಪವರ್ಫುಲ್ ಆಗಿಬಿಡ್ತಾರೆ. ಆವತ್ತಿನ 8 ಸತತ ಸೋಲುಗಳಾಗಿದ್ದು ಶೂನ್ಯ. ಮೊದಲನೇ ಬಾರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಆ ಥರ ಶೂನ್ಯ ಸಂಪಾದನೆ. 8 ಬೈ ಎಲೆಕ್ಷನ್ 1 ಸೀಟ್ ಬಂದಿರಲಿಲ್ಲ. ಆಗ ಕೂಡ ಯಾರು ಅನ್ನೋದೊಂದು ಇವತ್ತು ಕೂಡ ಒಂದು ಅಗೋಚರ ಕುತೂಹಲ ಹಂಗೆ ಉಳ್ಕೊಂಡ್ಬಿಟ್ಟಿದೆ. ಗೊತ್ತಿದೆ ಎಲ್ರಿಗೂ ಯಾರು ಅಂತಂದ್ಬಿಟ್ಟು. ಬಟ್ ಅದನ್ನ ಮಾಡಿದವರು ತಮ್ಮ ಗುರಿ ಸಾಧನೆ ಮಾಡಿಬಿಟ್ರು, ಮುಂದೆ ಭಾಳ ಯಶಸ್ವಿಯಾಗ್ಬಿಟ್ರು. ಸೊ ಈಗ ದಾವಣಗೆರೆಯಲ್ಲಾಗಿದ್ದು ಇದು ಬೇರೆ. ಒಳೆ ಇಟ್ಕೊಟ್ರು, ಅದಾಯಿತು ಇದಕ್ಕಿಂತ ಮೊದಲೇ ಬಾರಿಗೆ ಮುಸ್ಲಿಮರು, ಕರ್ನಾಟಕ ಮುಸ್ಲಿಮರು, ಇಡೀ ಭಾರತ ಮುಸ್ಲಿಮರಿಗೆಲ್ಲ ಗೊತ್ತಾಗೋ ರೀತಿಯಲ್ಲಿ ತಮ್ಮ ಪ್ರತಿಭಟನೆಯನ್ನು ದಾಖಲಿಸ್ತಾ ಬಂದರು. ಆ 14 ಜನ ಕೊನೆಗೆ ಉಳ್ಕೊಂಡ್ಬಿಟ್ರಲ್ಲ. ಆ ಪೈಲ್ವಾನ್ ರಿಟೈರ್ಮೆಂಟ್ ಘೋಷಿಸಿದ್ರು, ಉಳಿದವರು ಯಾರು ರಿಟೈರ್ ಆಗಲಿಲ್ಲ. ಅಂಡ್ SDPI ಆಮೇಲೆ ಮತ್ತೊಬ್ಬ ಪಕ್ಷೇತರ ಅಭ್ಯರ್ಥಿ ಅವರು ಕಡೆ ಕ್ಷಣದವರೆಗೂ ಪ್ರಚಾರ ಮಾಡ್ತಾ ಬಂದರು. ಸಾಮಾಜಿಕ ಜಾಲತಾಣದಲ್ಲಿ ಬರೀ ಕರ್ನಾಟಕ ಮುಸ್ಲಿಮರಲ್ಲ, ಭಾರತದಾದ್ಯಂತ ಎಲ್ಲ ರಾಜ್ಯಗಳ ಮುಸ್ಲಿಮರು ಒಂಥರ ಅಸಮಾಧಾನ ಪ್ರಕಟಿಸ್ತಾ ಬಂದಿದ್ದಾರೆ. ಯಾಕೋ ಕಾಂಗ್ರೆಸ್ ನಡವಳಿಕೆ ನಮ್ಮ ಬಗ್ಗೆ ಸರಿಯಾಗಿಲ್ಲ ಅಂತ. ನೀವೆಲ್ಲ ಸ್ಕೂಲ್ ಮಕ್ಕಳಾಗಿದ್ರೆ ಅಂತ ನೀವಂತೂ ಹುಟ್ಟಿರಲೇ ಇಲ್ಲ. ಒಂದು ಕಾಲದಲ್ಲಿ ಕಾಂಗ್ರೆಸ್, ಮಹಾರಾಷ್ಟ್ರದಲ್ಲಿ ಅಬ್ದುಲ್ ರೆಹಮಾನ್ ಅಂಟುಲೆ ಅಂತ ಮುಖ್ಯಮಂತ್ರಿ ಇದ್ರು, ಬಿಹಾರ್ನಲ್ಲಿ ಅಬ್ದುಲ್ ಗಫೂರ್ ಅಂತ ಮುಖ್ಯಮಂತ್ರಿ ಇದ್ರು. ಅನೇಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಮುಸ್ಲಿಮ್ಸ್ ಇರ್ತಾ ಇದ್ರು. ಇವತ್ತೊಬ್ಬ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಕೂಡ ಯಾರೂ ಇಲ್ಲ ಮುಸ್ಲಿಂ. ನಮ್ಮ ಕರ್ನಾಟಕದಲ್ಲಿ ಕೂಡ ಯಾರು ಒಬ್ಬ ಮುಸ್ಲಿಂ ಹೆಸರು ಕೊಡ್ತಾರೆ. DK ಶಿವಕುಮಾರ್ ಅಟ್ಲೀಸ್ಟ್ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಬಿಟ್ಕೊಟ್ರೆ ಒಬ್ಬ ಮುಸ್ಲಿಂ ಹೆಸರಲ್ಲಿ ಬರ್ತಾ ಇಲ್ಲ. ಅವ್ರು ಬಿಡಿ, ಅವ್ರು ಮುಸ್ಲಿಂ ವಿರೋಧಿ ಅಂತ ಅವ್ರಿಗೆ ಹಣೆಪಟ್ಟ ಹಂಚ್ಬಿಟ್ಟಿದ್ದಾರೆ. ಆಮೇಲೆ ಅವ್ರು ಕೂಡ ನಿರಾಕರಿಸೋದಿಲ್ಲ ಅದನ್ನ. ಆದರೆ ಕಾಂಗ್ರೆಸ್ ಪಕ್ಷದ ಸೆಕ್ಯುಲರ್ ರಾಜಕಾರಣ ಇದೆಯಲ್ಲ, ಮುಸ್ಲಿಮರ ಸ್ಥಾನಮಾನ ಅಂತ ಈಗ ಅಸ್ಮಿತೆಯ ಪ್ರಶ್ನೆ ಅವ್ರಿಗೆ ಬಂದ್ಬಿಟ್ಟೆ. ಮುಸ್ಲಿಮ್ಸ್ ನಾವು ಸುಮ್ಮನೆ ನಮ್ಮನ್ನು ವೋಟ್ ಬ್ಯಾಂಕು ಅಂತ ಟೇಕನ್ ಫಾರ್ ಗ್ರಾಂಟ್ ಅನ್ನೋಂಗೆ. ಆಮೇಲೆ ಈ ಕಳೆದ 2023 ಅಸೆಂಬ್ಲಿ ಚುನಾವಣೆ ನಂತರ ಕಾಂಗ್ರೆಸ್ಸಲ್ಲಿ ಸ್ವಲ್ಪ ಭಿನ್ನಮತೀಯರಂತೆ ಜೋರಾಗಿ ಮಾತಾಡ್ತಿದ್ರು ಮುಸ್ಲಿಂ MLAಗಳು, ವಿಶೇಷವಾಗಿ ಇಕ್ಬಾಲ್ ಹುಸೇನ್. ದಿನ ಬೆಳಗಾದ್ರೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ನನ್ನ ಕನಸು, ಸಂಕ್ರಾಂತಿಗೆ ಆಗ್ತಾರೆ, ಯುಗಾದಿಗೆ ಆಗ್ತಾರೆ, ಈ ಥರ ಬಹಿರಂಗವಾಗಿ ತಮ್ಮ ಅಭಿಪ್ರಾಯ ಪ್ರಕಟಿಸುವಷ್ಟು ಮುಸ್ಲಿಂ ನಾಯಕರು ಒಂದೇನು ಧೈರ್ಯ ಬಂದಿದೆ. ಹೇಳ್ಬೋದು ರಮೇಶ್, ಇಲ್ಲಿ ನಮ್ಮ ಆಂತರಿಕ ಪ್ರಜಾಪ್ರಭುತ್ವ ಜೀವಂತವಾಗಿದೆ. ನಮ್ಮ ಪಕ್ಷ ಸರ್ವಾಧಿಕಾರಿ ಪಕ್ಷ ಅಲ್ಲ, BJP ಥರ ನಮ್ಮ ಸರ್ವಾಧಿಕಾರಿ ಅಲ್ಲ, ನಮ್ಮದು ಆಂತರಿಕ ಪ್ರಜಾಪ್ರಭುತ್ವ ಅಂತ ಹೇಳ್ಬೋದು. ಆದರೆ ನೀವು ಇವ್ರದ್ದು ಮಾತಾಡ್ತಿದ್ದೀರಿ. ಬಾಗಲಕೋಟೆಯಲ್ಲಿ ಹೇಳ್ತಾರೆ BJP ಅವರು, ನಾವು ಕೆಲವ್ರು ನಮ್ಮಲ್ಲಿ ಕೆಲವ್ರು ನಾಯಕರಿದ್ದಾರೆ, ಸುಮ್ಮನೆ ಬಂದ್ಬಿಟ್ಟು ಅಪದ್ವಾಗಿ ಮಾತಾಡ್ಬಿಟ್ಟು ನಮ್ಗೆ ಬರೋ ಗುಡ್ವಿಲ್ ಹಾಳು ಮಾಡಿಬಿಡ್ತಾರೆ ಅಂತವ್ರು ತರಬಾರ್ದು ಅಂತಿದ್ರು ಕೂಡ ಅವ್ರು ಬಂದ್ರಂತೆ. ಯಾಕೆಂದ್ರೆ ಅವ್ರು ರಾಜ್ಯಾಧ್ಯಕ್ಷನ ಇಳಿಸ್ಬಿಡ್ಬೇಕು. ಅಲ್ಲಿ ಬಾಗಲಕೋಟೆ ಕ್ಯಾಂಡಿಡೇಟ್ ಸೋಲಿಸ್ಬಿಟ್ಟು ನಮ್ಮ ರಾಜ್ಯಾಧ್ಯಕ್ಷ ಇಳಿಸೋ ಒಂದು ಹುನ್ನಾರ ನಡೆದಿದೆ ಅಂತ BJP ಅವ್ರು ಮಾತಾಡ್ಕೊಳ್ಳೋಕೆ ಶುರು ಮಾಡಿದ್ದಾರೆ. ಅದು ನಿಮ್ಮ ಸ್ಕ್ರೀನ್ ಮೇಲೆ ಬಂದಿಲ್ಲ ಅಷ್ಟೇ. ಸೊ ಎರಡೂ ಕಡೆನೂ ಎರಡೂ ರಾಷ್ಟ್ರೀಯ ಪಕ್ಷಗಳಿಗಿಂತ ಈ ಒಳೇಟಿನ ಷಡ್ಯಂತ್ರ ಬಗ್ಗೆ ಪರಸ್ಪರ ಆರೋಪ ಮಾಡ್ತಾ ಇದ್ದಾರೆ. ಇದು ಹೊಸ ಅಂದ್ರೆ ಬಟ್ ಇಟ್ ಶೋಸ್ ದ ಪಾಪ್ಯುಲಾರಿಟಿ ಆಫ್ ದಿ ಪಾರ್ಟಿ. ಕಾಂಗ್ರೆಸ್ ಟಿಕೆಟ್ ಅಂದ್ರೆ ಅಷ್ಟು ಪ್ರೀಮಿಯಂ ರೇಟ್ ಇದೆ ಅದಕ್ಕೆ. ಅದರಿಂದಾಗಿ ಸಿಗದೆ ಇರೋದು ಅಸಮಾಧಾನ ಇರುತ್ತೆ, ಸಿಕ್ಕೋರು ಸಂಭ್ರಮ ಇರುತ್ತೆ. ಸರಿ ಸರ್, ನೀವು ಪ್ರಾತಿನಿಧ್ಯದ ವಿಚಾರ ಮಾತನಾಡ್ತಿದ್ರಿ. ಬಟ್ ನಮಗಿರೋ ಅನುಮಾನ ಅಂತಂದ್ರೆ ಬೇಸಿಕಲಿ ಕಾಂಗ್ರೆಸ್ ನಲ್ಲಿ ಪ್ರಾತಿನಿಧ್ಯಕ್ಕಿಂತ ಹೆಚ್ಚಾಗಿ ನಾಯಕತ್ವದ ಬಗ್ಗೆ ಫೈಟ್ ಇದೆಯಾ ಅಂತ ಹೇಳಿ. ಈಗ ಬಂದ್ ಮಾತನಾಡ್ತಿರೋರು ಯಾರು? ಸಲೀಂ ಅಹಮದ್ ಅವರು, ರಿಜ್ವಾನ್ ಅರ್ಷದ್ ಅವರು, ಜಮೀರ್ ಅಹಮದ್ ಖಾನ್ ಅವರು ವಿರುದ್ಧಾನ ಅನ್ನೋ ರೀತಿಯ ಅನುಮಾನ. ಇವ್ರು 3 ಜನ ಅದೇ ಸಮುದಾಯದವರು. ಪತ್ರಿಕಾಗೋಷ್ಠಿಯಲ್ಲಿ ಪ್ರಾಸಂಗಿಕವಾಗಿ ಉಲ್ಲೇಖ ಆಯ್ತು. ಅದಾದ ನಂತರ ನಾನು ಈಗ 5:15 ಮತ್ತೊಂದು ವಾಹಿನಿಯ ಒಂದು ಸಮಗ್ರ ಕಾರ್ಯಕ್ರಮ, ಇವರು ಅರ್ಧ ಗಂಟೆ ಕೂತಿದ್ರು. ಸಲೀಂ ಅಹಮದ್ ಇದ್ರು, ಆಡಿಯೋನಲ್ಲಿ ರಿಜ್ವಾನ್ ಬಂದ್ರು. ಇವೆಲ್ಲ ಮಾತುಗಳು ಇನ್ನೂ ಹೆಚ್ಚು ವಿಸ್ತಾರವಾಗಿ ವ್ಯಾಖ್ಯಾನ ಮಾಡ್ತಾ ಹೋಗ್ಬಿಟ್ರು. ಅವರು ಕೂಡ ಅಲ್ಲಿ ಆಂಕರ್ಗಳಿಗೆ ಅದೇ ಕುತೂಹಲ ಇತ್ತು, ಅವ್ರ ಬಾಯಿಂದ ಏನೋ ಬರಲಿ ಅಂತ. ಅವ್ರು ಬಂದೇ ಬಿಡ್ತಾವ ಅವ್ರ ಬಾಯಲ್ಲಿ. ಒಬ್ಬ ಪಕ್ಷೇತರ ಅಭ್ಯರ್ಥಿಗೆ ಜಮೀರ್ ಅಹಮದ್ ಖಾನ್ ದುಡ್ಡು ಕೊಟ್ಟಿದ್ದಾರೆ, ಮುಸ್ಲಿಂ ಅಭ್ಯರ್ಥಿಗೆ ದುಡ್ಡು ಕೊಟ್ಟಿದ್ದಾರೆ ಅನ್ನೋ ಅಷ್ಟರ ಮಟ್ಟಿಗೆ ಗಂಭೀರವಾದ ಆರೋಪ ಬಂತು. ಹೀಗಾಗಿ ಫಲಿತಾಂಶ ಏನೇ ಆಗಲಿ
ಕಾಂಗ್ರೆಸ್ ರಾಜಕಾರಣ ಮೊದಲಿನ ತರ ಇರಲ್ಲ ಅಂತ ಕಾಣುತ್ತೆ. ಸರಿ, ಇವಾಗ ರಮೇಶ್ ಬಾಬು ಸರ್ ಪ್ರಕಾರ ಅಥವಾ ಕಾಂಗ್ರೆಸ್ನ ಯಾರನ್ನೇ ಕೇಳಿದ್ರು ಅವ್ರ ಪ್ರಕಾರ ಇದು ಜಮೀರ್ ವರ್ಸಸ್ ಇತರೆ ಮುಸ್ಲಿಂ ಮುಖಂಡರು, ಇನ್ ಕಾಂಗ್ರೆಸ್ ಅಲ್ವೇ ಅಲ್ಲ ಅಶೋಕ್ ಗೌಡ್ರೆ. ಬಟ್ ಆನ್ ಗ್ರೌಂಡ್ ಕೆಲ ಅಂದ್ರೆ ದಾವಣಗೆರೆ ದಕ್ಷಿಣದಲ್ಲಿರ್ತಕ್ಕಂಥ ಕೆಲ ಲೋಕಲ್ ಬಿಜೆಪಿ ಲೀಡರ್ಗಳು ಹೇಳ್ತಿದ್ದಾರೆ, ನೋಡ್ತಾ ಇರಿ ಕಾಂಗ್ರೆಸ್ ಪಕ್ಷದ ಒಳಗಿರುವ ಇಬ್ಬರ ಜಗಳದಲ್ಲಿ ನಮಗ್ ಲಾಭ ಆಗತ್ತೆ, ಇಲ್ಲಿ ಇಬ್ರು ಇಲ್ಲ, ಇಬ್ರು ಜಗಳಾನು ಇಲ್ಲ, ಎಲ್ಲರ ಸಮ್ಮತಿಯ ಅಭ್ಯರ್ಥಿ ಸಮರ್ಥಿರುವಾಗ ನಿಮಗೆ ಲಾಭದ ಲೆಕ್ಕಾಚಾರ ಎಲ್ಲಿಂದ ಅಂತ. ಒಂದು ಏನಂತ ಹೇಳಿದ್ರೆ, ಈ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆದಾಗಿನಿಂದ ಫಸ್ಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಜಮೀರ್ ಅಹಮದ್ ಅವರು. ಏನು ಅಂತ ಹೇಳಿದ್ರೆ, ಅಲ್ಲಿ ಮುಸಲ್ಮಾನರಿಗೆ ಟಿಕೆಟ್ ಕೊಡಬೇಕಂತ ಸಾದಿಕ್ ಪೈಲ್ವಾನ್ ಅಲ್ಲ ಅದು ಫಸ್ಟ್ ಹೇಳಿದ್ದು. ತದನಂತರದಲ್ಲಿ ಬೆಳವಣಿಗೆಗಳನ್ನ ನೋಡಿಕೊಂಡಾಗ ಮಲ್ಲಿಕಾರ್ಜುನ್ ಅಲ್ಲಿನ SS ಮಲ್ಲಿಕಾರ್ಜುನ್ ಅವರು ಯಾವ ರೀತಿ ಜಮೀರ್ ಅಹಮದ್ ಅವ್ರ ಮೇಲೆ 2 ಬಾರಿ ಹೇಳಿಕೆ ಕೊಟ್ಟಾಗ ಮುಸ್ಲಿಂ ಸಮುದಾಯ ಯಾವ ರೀತಿ ಸಿಡಿದೆದ್ದೇಳ್ತು, ಇದೇ ಮಾಧ್ಯಮದಲ್ಲಿ ಕುತ್ಕೊಂಡು ಯಾವ ರೀತಿ ಮಾತಾಡಿದ್ದಾರೆ ಅಂತಕ್ಕಂಥದ್ದು ಸಹ ವಾಸ್ತವ. ಹಾಗೆ ಸತೀಶ್ ಜಾರಕಿಹೊಳಿ ಅವರ ಪಾಯಿಂಟ್ ನ ಕಂಪ್ಲೀಟ್ ಆಗಿ ಡಿಸ್ಕೌಂಟ್ ಮಾಡ್ಬಿಡ್ತಾರೆ ಕಾಂಗ್ರೆಸ್ನ ವಕ್ತಾರರು. ಏನು ಅಂತ ಹೇಳಿದ್ರೆ, ಅವರೇ ಹೇಳಿದ್ದಾರೆ 20% ನಮಗೆ ವೋಟ್ ಬರ್ತಾ ಇಲ್ಲ ಮುಸಲ್ಮಾನರದ್ದು ಅಂತ ಹೇಳಿ. ಸತೀಶ್ ಜಾರಕಿಹೊಳಿ ಅಂತ ಒಬ್ಬ ಸೀನಿಯರ್ ಹೇಳಬೇಕಾದಾಗ ಅದನ್ನು ಸ್ವಲ್ಪ ಗಂಭೀರವಾಗಿ ಪರಿಗಣಿಸಬೇಕು ಪ್ರತಿಯೊಬ್ಬರು ಸಹ. ಅದು 20 ಅಲ್ಲ, ಅದು 80%. ಯಾಕೆಂದ್ರೆ ಪೆರಟೋಸ್ ಲಾ ಪ್ರಕಾರ 80-20 ರೇಷು ಇದೆ. ಅದು 20% ಮಾತ್ರ ಕಾಂಗ್ರೆಸ್ಗೆ ಹೋಗಿದೆ, 80% ಇಂಡಿಪೆಂಡೆಂಟ್ ಮತ್ತು ಬಿಜೆಪಿಗೂ ಬಂದಿದೆ ಅಂತಕ್ಕಂಥದ್ದು ವಾಸ್ತವ. ಇದಾದ್ಮೇಲೆ ಏನು ಅಂತ ಹೇಳಿದ್ರೆ, ಈಗ ಆಗ್ಲೇ ರವೀಂದ್ರ ರೇಷ್ಮೆ ಸರ್ ಕ್ಲೀನ್ ಆಗಿ ಹೇಳ್ತಿದ್ದಾರೆ. ಏನು ಅಂತ ಹೇಳಿದ್ರೆ, ಇನ್ನೊಂದು ಮಾಧ್ಯಮದಲ್ಲಿ ಕುತ್ಕೊಂಡು ನಾವು ಸಹ ನೋಡಿದ್ವಿ ಅದನ್ನ, ಸಲೀಂ ಅಹಮದ್ ಅವರು ಮತ್ತು ರಿಜ್ವಾನ್ ಅರ್ಷದ್ ಅವರು ಕ್ಲಿಯರ್ ಆಗಿ ಹೇಳ್ತಿದ್ದಾರೆ. ಏನು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯ ಪರ್ಟಿಕ್ಯುಲರ್ ಜಮೀರ್ ಅಹಮದ್ ಅವ್ರ ಮೇಲೆ ಆಪಾದನೆ ಮಾಡ್ತಿದ್ದಾರೆ. ಇದು ತುಂಬಾ ಗಂಭೀರವಾದಂತಹ ವಿಚಾರ. ಅವ್ರಿಗೆ ಜವಾಬ್ದಾರಿ ಕೇರಳದಲ್ಲ ಇದ್ದಿದ್ದು. ಬಾಗಲಕೋಟೆ ಮತ್ತು ದಾವಣಗೆರೆ ಕಂಪೇರ್ ಮಾಡಿದಾಗ, ಬಾಗಲಕೋಟೆಯಲ್ಲಿ ರಸ್ತೆಗಿಳಿದು ಕ್ಯಾಂಪೇನ್ ಮಾಡಿದ್ರು, ಅದೇ ದಾವಣಗೆರೆನಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೊರಟುಬಿಟ್ರು, ರಸ್ತೆಗೆ ಇಳಿಲಿಲ್ಲ. ಇದೆಲ್ಲ ವಿಚಾರ ಗಮನಾರ್ಹವಾದಂತಹದ್ದು. ಈಗ ಏನಾಗ್ತದೆ ಅಂದ್ರೆ, ಚುನಾವಣೆ ರಿಸಲ್ಟ್ ಬಂದ ಮೇಲೆ ಯಾವ ರೀತಿ ಒಂದು ಪ್ರಕ್ರಿಯೆ ನಡೀತದೆ ಕಾಂಗ್ರೆಸ್ ಪಾರ್ಟಿನಲ್ಲಿ ಅಂತಕ್ಕಂಥದ್ದನ್ನ ತುಂಬಾ ನಾವೆಲ್ಲ ಊಹಿಸ್ಕೊಳ್ಬಹುದು. ಯಾಕೆ ಅಂತ ಹೇಳಿದ್ರೆ, ಇದು ಕಾಂಗ್ರೆಸ್ನ ಹಳೆ ಕಲ್ಚರ್, ಕಾಂಗ್ರೆಸ್ನಲ್ಲಿ ನಡ್ಕೊಂಡ್ ಬಂದಿರತಕ್ಕಂತಹದ್ದು. ಅದರಿಂದಾಗಿ ಇದು ಡೆಫಿನೆಟ್ ಆಗಿ ಕಾಂಗ್ರೆಸ್ನ ದುರಾಡಳಿತದ ಹಿಡಿದ ಕನ್ನಡಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆಂತರಿಕ ಭಿನ್ನಾಭಿಪ್ರಾಯ ನನ್ನ ಪ್ರಶ್ನೆ ಇದ್ದಿದ್ದು, ಬರ್ತಾ ಇದೆ ನೀವೇ ಹೇಳ್ತಿರೋ ರೀತಿಯಲ್ಲಿ ಇದು ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧದ ಅಸಮಾಧಾನ ಅಂತಾನೆ ಅನ್ಕೊಳ್ಳೋಣಪ್ಪ. ಪಾರ್ಟಿ ಇದೆ, ಪಾರ್ಟಿಲಿ ಒಂದು ಶಿಸ್ತು ಸಮಿತಿ ಇದೆ. ನಿಜವಾಗ್ಲೂ ತಪ್ಪು ಮಾಡಿದ್ರೆ ಜಮೀರ್ ಅವ್ರನ್ನು ಕರೆಸ್ತಾರೆ, ಸಲೀಂ ಅವ್ರನ್ನು ಕರೆಸ್ತಾರೆ, ಕ್ರಮ ಕೈಗೊಳ್ತಾರೆ. ವಾಟ್ ಇಸ್ ಬಿಜೆಪಿ ಟೇಕ್ ಅವೇ? ದುರಾಡಳಿತವನ್ನ ನೀವು ಆಂತರಿಕ ಭಿನ್ನಾಭಿಪ್ರಾಯನೇ ದುರಾಡಳಿತ ಅಂದ್ಬಿಟ್ರೆ ನಿಮ್ಮ ಪಕ್ಷದಲ್ಲಿ ಇಲ್ವಾ ಭಿನ್ನಾಭಿಪ್ರಾಯ? ಆಂತರಿಕ ಭಿನ್ನಾಭಿಪ್ರಾಯ ಯಾಕಿದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಾರ್ಟಿಲಿ ದುರಾಡಳಿತದಿಂದ ಇದೆ. ಯಾಕೆ ಅಂತ ಹೇಳಿದ್ರೆ, ನಾವು ನಿನ್ನೆ ಯಾರೋ ಒಬ್ರು ಕಾಂಗ್ರೆಸ್ ಲೀಡರ್, ತುಂಬಾ ಸೀನಿಯರ್ ಲೀಡರು, ಅವ್ರು ಹೇಳ್ತಾ ಇದ್ರು ಎಷ್ಟರ ಮಟ್ಟಕ್ಕೆ DK ಶಿವಕುಮಾರ್ ಅವರು ತುಂಬಾ ವಿರಸಗೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಈ ಸರ್ಕಾರ ಹೋಗ್ಬಿಟ್ಟಿದ ಕೂಡಲೇ ನನಗೆ ಗೊತ್ತಿದೆ ಈ ರಾಜ್ಯಕ್ಕೆ ಆಲ್ಮೋಸ್ಟ್ 60,000ದಿಂದ 80,000 ವರಮಾನ ತರ್ತೀನಿ ನಾನು. ವರಮಾನ ತರೋದ್ರ ಜೊತೆಗೆ ನಾನು ಈ ರಾಜ್ಯದ ಆಡಳಿತವನ್ನು ಮತ್ತು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡ್ತೀನಿ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ ಕ್ಲೋಸ್ ಡೋರ್ಸ್ ಅಲ್ಲಿ ಅಂತಕ್ಕಂಥ ಮಾಹಿತಿನ ಕೊಡ್ತಾರೆ. ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ಇನ್ಕ್ಲೂಡಿಂಗ್ DK ಶಿವಕುಮಾರ್, ಇನ್ಕ್ಲೂಡಿಂಗ್ ಸೀನಿಯರ್ ಕಾಂಗ್ರೆಸ್ ಲೀಡರ್ಸ್ BR ಪಟೇಲ್ರು ಮತ್ತು ಇವರು ಯಾರು ನಮ್ಮ ಬಸವರಾಜ ರಾಯರೆಡ್ಡಿ ಅವರು ಕ್ಲಿಯರ್ ಆಗಿ ಹೇಳ್ತಿದಾರಲ್ಲ, ಈ ಸರ್ಕಾರ ನಡೀತಾ ಇಲ್ರಿ, ಇದನ್ನ ಓಡಿಸ್ತಾ ತಳ್ತಾ ಇದ್ದಾರೆ ಅಂತ ಹೇಳಿ. ಅಂದ್ರೆ ಇದೆಲ್ಲ ದುರಾಡಳಿತಕ್ಕೆ ಹಿಡಿದಂತಹ ಕನ್ನಡಿ ಅಲ್ವಾ? ಅದಕ್ಕೆ ನಾವು ಹೇಳ್ತಾ ಇರ್ತೀವಿ ಇದು 5G ಅಲ್ಲ 5C ಸರ್ಕಾರ ಅಂತ ಹೇಳಿ. ಒಂದು ಯಾವ ರೀತಿ ಕಲೆಕ್ಷನ್ ಮತ್ತು ಕರಪ್ಷನ್ ಆದ್ರೆ, ಇನ್ನೊಂದು ಕ್ರೈಸಸ್ ಮತ್ತು ಕೊಲ್ಯಾಪ್ಸ್ ಆಗಿದ್ರೆ, ಇನ್ನೊಂದು ಕಮ್ಯುನಲೈಸೇಷನ್ ಮತ್ತು ಕ್ರಿಮಿನಲೈಸೇಷನ್ ಆಗಿರತಕ್ಕಂಥದ್ದು ವಾಸ್ತವ. ಈ ಸರ್ಕಾರ ಏನಿದೆ, ಬಿಜೆಪಿ ಅಲ್ಲ, ಒಂದ್ ನಿಮಿಷ, ಬಿಜೆಪಿ ಗೆಲ್ಲೋದು ಸಹ ಖಂಡಿತವಾಗ್ಲೂ 100% ನಿಶ್ಚಿತ. ಇವತ್ತು ಇನ್ಫ್ಯಾಕ್ಟ್ ಇನ್ನೊಂದು ಇವತ್ತಿನ ಒಂದು ಬೆಳವಣಿಗೆ ಅಂತ ಹೇಳಿದ್ರೆ, ಒಬ್ಬ ಸೀನಿಯರ್ ಕಾಂಗ್ರೆಸ್ ಲೀಡರ್ ಹೇಳ್ತಾರೆ, ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ, ದಾವಣಗೆರೆ ಸೋಲ್ತಾ ಇದೀವಿ, ಬಾಗಲಕೋಟೆ ಸೋಲ್ತಾ ಇದೀವಿ ಅಂತ ಹೇಳಿ. ಬಾಗಲಕೋಟೆಯಲ್ಲಿ ಹೇಳ್ತಿದ್ದಾರೆ ಒಂದು 3,000 ಹೋಟೆಲ್ ಸೋಲ್ತೀವಿ, ದಾವಣಗೆರೆನಲ್ಲಿ 15,000 ಹೋಟೆಲ್ ಸೋಲ್ತೀವಿ ಅಂತ ಕಾಂಗ್ರೆಸ್ ನ ಲೀಡರ್ ಹೇಳ್ತಾರೆ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ. ನೀವೇ ಹೇಳಿದ ಹಾಗೆ 80% ಓಟು ಬಂದ್ಬಿಟ್ಟಿದೆ, ಬಟ್ ನೀವೇ ಹೇಳಿದ್ದು ಪೂರ್ತಿ ನಮಗ್ ಬಂದಿಲ್ಲ, ಇಟ್ಸ್ ಡಿವೈಡೆಡ್, ಇಂಡಿಪೆಂಡೆಂಟ್ ಹಾಗೆ ನಮಗೆ ಅಂತ ಹೇಳಿ. ಹಂಗಾದ್ಮೇಲೆ ಗೆಲುವು ನಮ್ದೇನು ಕಾನ್ಫಿಡೆನ್ಸ್ ಎಲ್ಲಿಂದ? ಈಗ ಬನ್ನಿ ಕ್ಯಾಲ್ಕುಲೇಷನ್ಸ್ ಬನ್ನಿ. ಈಗೇನು ಅಂತ ಹೇಳಿದ್ರೆ, 55,000 ಲಿಂಗಾಯತ ಓಟು, 80,000 ಮುಸಲ್ಮಾನರ ಓಟು, ಮಿಕ್ಕಿರ್ತಕ್ಕಂಥದ್ದು ಎಲ್ಲ ಸೇರಿದ್ರೆ ಸುಮಾರು 65,000 ಓಟು. ಕನ್ಸಾಲಿಡೇಷನ್ ಆಗಿರ್ತಕ್ಕಂಥದ್ದು ಬೇರೆ ಓಟ್ಸು ಒಂದ್ ಕಡೆಗೆ. ಎರಡನೇದು ಲಿಂಗಾಯತ್ ಓಟ್ಸು ಸಹ ಬಿಜೆಪಿಗೆ ಬಂದಿದೆ, ಜೊತೆಗೆ ಮುಸಲ್ಮಾನ ಓಟ್ಸ್ ಬಂದಿದೆ. ಎಷ್ಟಾಯ್ತು ಅಲ್ಲಿಗೆ? ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಜನರೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಇದೆಲ್ಲ ಆದಾಗ ನೀವು ಕಾಂಗ್ರೆಸ್ ಬಂದಿರತಕ್ಕಂತಹ ಓಟು 40,000 ಬಂದಿದ್ರೆ, ಅಕಸ್ಮಾತ್ ಇಂಡಿಪೆಂಡೆಂಟ್ ಒಂದು 25,000 ಬಂದಿದ್ರೆ, ಬಿಜೆಪಿಗೆ
ತತ್ಸುಮಾರು ಏನಿಲ್ಲ ಅಂದ್ರೆ 70-75 ಬಂದಿದೆ ಅಂತಕ್ಕಂಥ ಒಂದು ಕ್ಯಾಲ್ಕುಲೇಷನ್, ಅರ್ಥಮೆಟಿಕಲ್ ಕ್ಯಾಲ್ಕುಲೇಷನ್ ಅಥವಾ ಪೊಲಿಟಿಕಲ್ ಅನಲಿಸ್ಟ್ ಮಾಡ್ತಕ್ಕಂಥ ಕ್ಯಾಲ್ಕುಲೇಷನ್. ಅಂದ್ರೆ ಅರ್ಥ ಏನು ಅಂದ್ರೆ ದಾವಣಗೆರೆನಲ್ಲಿ ಖಂಡಿತವಾಗ್ಲೂ ನಾವು 15,000 ಮೇಲೆ ಗೆಲ್ತೀವಿ. ಅದೇ ಬಾಗಲಕೋಟಲ್ಲಿ ಇವರು ಹಣದ ಒಳೆ ಹರಿಸಿ, ಇದು ಬೈ ಎಲೆಕ್ಷನ್ ಆಗಿರಲ್ಲ, ಬೈ ಎಲೆಕ್ಷನ್ ಅದರಿಂದಾಗಿ ಹಣದ ಒಳೆ ಹರಿಸಿ ಮಾರ್ಜಿನ್ ಕಡಿಮೆ ಮಾಡಿದಾರೆ ಅಷ್ಟೇ. ಆದ್ರೆ ಖಂಡಿತವಾಗ್ಲೂ ಅಲ್ಲೂ ಗೆಲ್ತಾ ಇದೆ. ಯಾಕಂದ್ರೆ ನಿಮ್ಮ ಅನಾಲಿಸಿಸ್ ಕರೆಕ್ಟ್ ಆಗುತ್ತಾ ಅಥವಾ ಕಾಂಗ್ರೆಸ್ ನ ಕಾನ್ಫಿಡೆನ್ಸ್ ಗೆಲ್ಲುತ್ತಾ? ಜಾಸ್ತಿ ಏನ್ ದಿನ ಇಲ್ಲ, ಚುನಾವಣಾ ಫಲಿತಾಂಶ ಬರುತ್ತೆ. ಬಟ್ ಅಶ್ವಿನ್ ಅವರೇ, ಈಗ ಜಮೀರ್ ಅಹಮದ್ ಅವರೇ ನಿಜವಾಗ್ಲೂ ಚುನಾವಣಾ ಪ್ರಚಾರಕ್ಕೆ ಹೋಗಿಲ್ಲ ಅನ್ನೋದೇ ಸತ್ಯ ಅನ್ಕೊಂಡ್ರು ಕೂಡ, ಹೌದಪ್ಪ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೇಳಿದ್ವಿ, ಕೊಟ್ಟಿಲ್ಲ, ಸಮುದಾಯದ ಪರವಾಗಿ ನಾನು ನಿಲ್ಬೇಕು, ಹಾಗಾಗಿ ನಾನೇನು ಅಲ್ಲಿ ಹೋಗ್ಬಿಟ್ಟು ಸಮರ್ಥ್ ವೋಟ್ ಹಾಕ್ಬೇಡಿ ಅಂತ ಹೇಳಿಲ್ಲ, ನಾನು ದೂರ ನಿಂತಿದ್ದೀನಿ, ನನ್ನ ಪರವಾಗಿ ಪಕ್ಷದ ಇತರರು ಹೋಗಿದ್ದಾರೆ, ಖುದ್ದು DCM ಹೋಗಿದ್ದಾರೆ, CM ಹೋಗಿದ್ದಾರೆ, ಇಡೀ ಕಾಂಗ್ರೆಸ್ ಪಕ್ಷದ 8ಕ್ಕೂ ಹೆಚ್ಚು, ಇನ್ಫ್ಯಾಕ್ಟ್ 10ಕ್ಕೂ ಹೆಚ್ಚು ಜನ ಮಿನಿಸ್ಟರ್ಗಳು ಆನ್ ಗ್ರೌಂಡ್ ಇದ್ದು ವರ್ಕ್ ಮಾಡಿದ್ದಾರೆ. ಕೇವಲ ಜಮೀರ್ ಅಹಮದ್ ಅವರು ಹೋಗಿಲ್ಲ ಅಂದ ಕಾರಣಕ್ಕೆ ಕಾಂಗ್ರೆಸ್ ನಲ್ಲಿ ಎಲ್ಲವೂ ಸರಿ ಇಲ್ಲ, ಭಿನ್ನಾಭಿಪ್ರಾಯ ಇದೆ, ಇದರಿಂದ ಬಿಜೆಪಿಗೆ ಅನುಕೂಲ ಆಗುತ್ತೆ, ಇದು ಸರಿನಾ ಅಂತ ಲಾಜಿಕ್? ಪಕ್ಷಗಳನ್ನ ದೂರದ್ದು ಈಗ ಒಂದು ಸ್ವಲ್ಪ ದೂರವಾದ ಮಾತು, ದೂರದ ಬೇಡ. ಈಗ ಜಮೀರ್ ಅವ್ರದ್ದು ಟಾಪಿಕ್ ತಗೊಂಡಿದ್ದೀವಿ. ನನ್ನ ತಾಯಿ, ನನ್ನ ತಂದೆ ಎಲ್ಲವೂ ನನ್ನ ಪಕ್ಷ JDS ಇದ್ದಾಗೆ, ನನ್ನ ರಾಜಕೀಯ ಗುರುಗಳು, ನನ್ನ ರಾಜಕೀಯ ಭೀಷ್ಮರಾದಂಥ ಪೂಜ್ಯ ದೇವೇಗೌಡ್ರೆ ನನ್ನ ಎಲ್ಲ ರಾಜಕೀಯಕ್ಕೆ ಕಾರಣಕರ್ತರು. ಕುಮಾರಣ್ಣವ್ರನ್ನ ಬಿಟ್ಟು ನಾನು ಒಂದಿನೂ ಇರಲ್ಲ ಅಂತ ಹೇಳಿ ರಾಜಕೀಯವಾಗಿ ಬೆಳೆದಂಥ ಜಮೀರ್ ಅವರು ಅವತ್ತು ಸನ್ಮಾನ್ಯ ಸಿದ್ದರಾಮಣ್ಣವರಾಗಲಿ, MP ಪ್ರಕಾಶ್ ಅವರಾಗಲಿ ಪಕ್ಷದಿಂದ ಹೊರಗಡೆ ಹೋಗಂಗೆ, ಚಲುರಾಯ ಸ್ವಾಮಿ ಅವರಾಗಲಿ, ಬಾಲಣ್ಣ ಅವರಾಗಿರಲಿ, ರಮೇಶ್ ಬಂಡಿ ಸಿದ್ದೇಗೌಡರಾಗಿರ್ಲಿ, ಭೀಮಾ ನಾಯಕ್ ಆಗಿರಲಿ, ಇವ್ರದೊಂದು ಟೀಮೇ ಸೆಟ್ ಮಾಡಿ ಅವ್ರನ್ನ ಹೊರಗಡೆ ತೆಗೆದು ನಾವು ಪಕ್ಷವನ್ನ BJP ಜೊತೆ ಮರ್ಜ್ ಮಾಡಿ BJP ಜೊತೆ ನಾವು ಹೋಗ್ಬೇಕು ಅಂತೇಳಿ ಸರ್ಕಾರನೂ ರಚಿಸಿ ಜಮೀರ್ ಅವರು BJP ಜೊತೆ ಇದ್ದಾಗಲೇ ಅವರು ಸಚಿವರು ಕೂಡ ಆಗಿದ್ರು. ಅದೆಲ್ಲ ಒಂದು ಭಾಗ ಆಯಿತು. ಅದಾದಮೇಲೆ ಈಗ 2016ರಲ್ಲಿ ರಾಮಮೂರ್ತಿ ಅವರಿಗೆ ರಾಜ್ಯಸಭಾ ಚುನಾವಣೆ ಹೊತ್ತಲ್ಲಿ 8 JDS ಶಾಸಕರು ಅಡ್ಡ ಮತದಾನ ಮಾಡಿದಾಗ ಅವ್ರಿಗೆ ಕಾಂಗ್ರೆಸ್ ಜೊತೆ ಅನುಕೂಲದಿಂದ ರಾಜಕಾರಣ ಮಾಡಬೇಕು ಅಂತ ಆಸೆ ಆಯಿತು. ಈ ಒಂದು ಗ್ಯಾಂಗೇ ಇಡೀ ಕುಮಾರಣ್ಣವ್ರನ್ನ ನನ್ನ ತಂದೆ ತಾಯಿಗೆ ಹೋಲಿಸ್ತಿದ್ದಂಥವ್ರು ಯೂನಿವರ್ಸಿಟಿ JDS ಅಂತ ಹೇಳ್ತಿದ್ದಂಥ ಇದೇ ವ್ಯಕ್ತಿಗಳು JDSನ ತೊರೆದು ಕಾಂಗ್ರೆಸ್ಗೆ ಹೋದ್ರು. ಇವತ್ತು ಜಮೀರ್ ಅವರು ಯಾವ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದರೆ, ಉದಾಹರಣೆ ಇದೇ JDS ಮತ್ತೆ ಕಾಂಗ್ರೆಸ್ಸು ಒಂದು ಜೊತೆನಲ್ಲಿ ಕೊಯ್ಲೇಷನ್ ಸರ್ಕಾರದಲ್ಲಿದ್ದಾಗ ಜೊತೆನಲ್ಲಿ ಪಾರ್ಲಿಮೆಂಟ್ ಸೆಗ್ಮೆಂಟ್ ಚುನಾವಣೆ ಎದುರಿಸಿದ್ರು. ಅವಾಗ ರಿಜ್ವಾನ್ ಅರ್ಷದ್ ಅವ್ರಿಗೆ ಅವರೇ MP ನಿಂತಿದ್ರು. ಮಹಾಲಕ್ಷ್ಮಿ ಲೇಔಟ್ BJP ಇತ್ತು, ಆದರೂ JDS ಮತ್ತೆ ಕಾಂಗ್ರೆಸ್ ಜೊತೆ ಇದ್ದಾಗ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಬಿದ್ದಂತ 21,000 ಮತಗಳು ರಿಜ್ವಾನ್ ಅರ್ಷದ್ ಅವ್ರನ್ನ ಕೇಳಿ. ಇವಾಗ ಅದೇ ಚಾಮರಾಜಪೇಟೆಯಲ್ಲಿ ಬಿದ್ದಂತಂತೂ 23,000 ಓಟು. ಅವಾಗಲೇ ಅರ್ಥ ಮಾಡ್ಕೊಳ್ಳಿ, ಜಮೀರ್ ಅವರು ನಾನು ಕಾಂಗ್ರೆಸ್ ಅಲ್ಲಿ ಹೇಗೆ JDS ಅಲ್ಲಿ ಎಲ್ಲಾರನ್ನೂ ಹೊಡೆದು ಆಳೋ ಅಂತ ನೀತಿನ ಕಲ್ತ್ಕೊಂಡು ಬಂದ್ರು. ಇವತ್ತು ಇಲ್ಲಿಗೆ ಸಲೀಂ ಅಹಮದ್ ಇರ್ಬೋದು, MLC ಜಬ್ಬಾರ್ ಇರ್ಬೋದು, ರಿಜ್ವಾನ್ ಅರ್ಷದ್ ಇರ್ಬೋದು, ತನ್ವೀರ್ ಸೇಠ್ ಇರ್ಬೋದು, ಹ್ಯಾರಿಸ್ ಇರ್ಬೋದು, ಖಾದರ್ ಸಾಹೇಬ್ರು ಇರ್ಬೋದು, ಇವರೆಲ್ಲರನ್ನು ಮೀರಿ ನಾನು ಪಕ್ಷಕ್ಕಿಂತ ಮೀರಿ ನಾನೇ ಅನ್ನೋದನ್ನ ಜಮೀರ್ ಅವರು ಕಲಿಸ್ಕೊಂತ ಬಂದರು. ಅವತ್ತು ದೂರ ಮಾಡಿದಂಥ ದೊಡ್ಡ ವ್ಯಕ್ತಿಗಳು ಇವತ್ತು ಮುಖ್ಯಮಂತ್ರಿ ಆಗಿದ್ರು, ಅವರು ಅನುಕೂಲ ಸಿಂಧು ರಾಜಕಾರಣ ಇವರೆಲ್ಲ ಜೊತೆ ಇದ್ರೆ ನಾನು CM ಆಗಿರ್ಬೋದು ಅಂತೇಳಿ ಅವ್ರು ಏನಾದರೂ ಮಾಡ್ಕೊಳ್ಳಿ ಅಂತ ಬಿಟ್ಟರು. ಇವತ್ತು ಕೇಳ್ಕೊಂಡು ಬನ್ನಿ, ಇವತ್ತು ಜಮೀರ್ ಅವರು ಯಾವ ಮಟ್ಟಕ್ಕೆ ಚುನಾವಣೆ ಬಹಿಷ್ಕಾರ ಮಾಡಿದ್ರು, ಏಕಾಏಕಿ ಅವ್ರ ಮೇಲೆ ಟಾರ್ಗೆಟ್ ಮಾಡಿದ್ರು. ಒಬ್ರು ಸಚಿವರು, ಅವರ ಕೊಲೀಗ್ ಅವರು ಮಲ್ಲಿಕಾರ್ಜುನ್ ಅವ್ರು ಬೇರೆ ಯಾರು ಅಲ್ಲ, ಏಕವಚನದಲ್ಲಿ ಹೇಳಿದ್ರು. ನಮ್ಗೆ ಲೋಕಲ್ ಇರೋಂಥ ಅಲ್ಪಸಂಖ್ಯಾತರು ಹೇಳಲೇ ಇಲ್ಲ. ಅವ್ರದೇ ಪರವಾಗಿರುವಂತ ಇರ್ಫಾನ್ ಪಾಷಾ ಅಂತ ಇದ್ದಾರೆ, ಅವ್ರ ತಂದೆ ಕಾರ್ಪೊರೇಟರ್ ಆಗಿದ್ರು. ಇವರು 2 ಬಾರಿ JDS ಅಲ್ಲಿ ಇದ್ದಂಥವ್ರು ಪುನಃ ಅವ್ರ ಜೊತೆ ಹೋಗಿ ಗೆಲ್ಲಿಸ್ಲೇಬೇಡಿ ಅಂತ ದಾವಣಗೆರೆನಲ್ಲಿ ಹೋಗಿ ಹೇಳ್ಕೊಂಡು ಬಂದ್ರು. ಇದೆಲ್ಲ ಏನಾಗುತ್ತೆ, ಅನುಕೂಲ ಸಿಂಧ ರಾಜಕಾರಣ ಯಾವುದೇ ಪಕ್ಷದಲ್ಲಿ ಹೊರತಾಗಿಲ್ಲ. ನಾನು ಇದರಲ್ಲಿ ಆ ಪಕ್ಷ ಈ ಪಕ್ಷ ಪ್ರಶ್ನೆ ಅದೇ ಕೇಳೋಳಿದ್ದೆ, ನೀವೇ ಒಪ್ಕೊಂಡ್ಬಿಡಿ ಸರ್, ಯಾರು ಮಾಡ್ತಿಲ್ಲ ಅನುಕೂಲ ಸಿಂಧು, ನೀವು ಬಿಜೆಪಿ ಜೊತೆ ಮಾಡ್ಕೊಂಡಿದ್ದೇನು? ಕೇಳಿ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ CM ಆಗಬೇಕು ಅಂತ ಕನಸು ಕಂಡಿದ್ದಾರೆ ಆಲ್ರೆಡಿ ಕುಮಾರಸ್ವಾಮಿ ಅವರು. ಅನುಕೂಲ ಸಿಂಧು ರಾಜಕಾರಣ ಯಾರು ಮಾಡೋದಿಲ್ಲ? ಕುಮಾರಣ್ಣವ್ರು CM ಆಗಿ ನಾವು ಕನಸು ಕಾಣ್ತಿದೀವಿ, ಪಕ್ಷದ ಕಾರ್ಯಕರ್ತರು ಅಂದಂಗೆ ನಾವೇನು ಇನ್ನೊಂದು ಪಕ್ಷದವ್ರ ಜೊತೆ ಬನ್ನಿ ಅಂತ ಹೇಳ್ತಿಲ್ಲ. ನನ್ನ ಪಕ್ಷದ ಕಾರ್ಯಕರ್ತ ನಾನು ಆಸ್ ಎ ಕಾರ್ಯಕರ್ತ ನಾನು ಆಸೆ ಪಡ್ತಿರೋದು ಅದನ್ನ ಅವ್ರು ಹೇಳ್ತಿದ್ದಾರೆ. ಅವ್ರೇನು ಯಾವ ಇನ್ನೊಂದು ಪಕ್ಷ ಜೊತೆ ನಾನು ಸೇರ್ಕೊಂಡು CM ಆಗ್ಬೇಕು ಅಂತ ಹೇಳಿಲ್ಲ. ಮೈತ್ರಿ ಪಕ್ಷ ಇದ್ದಾಗ ನಾನು ಓಪನಿಂಗ್ ಸ್ಟೇಟ್ಮೆಂಟ್ ಕಂಪ್ಲೀಟ್ ಮಾಡ್ಬಿಡ್ತೀನಿ.
ಕುಮಾರಣ್ಣವರಾಗಲಿ ಸನ್ಮಾನ್ಯ ನಿಖಿಲ್ ಕುಮಾರಣ್ಣವರು ಎಲ್ಲೂ ಹೋಗಿ ನಾವು CM ಆಗ್ತಿದ್ದೀವಿ ಮುಂದೆ 2028ಕ್ಕೆ ಅಂತೇಳಿ ಕಾರ್ಯಕರ್ತರನ್ನ ಹುರಿದುಂಬಿಸ್ಬೇಕು, ಕಾರ್ಯಕರ್ತರ ಸಮಾವೇಶಗಳಾದಾಗ ಹೇಳ್ತಿದ್ದಾನೆ ಅಂದಾಗ ಕಾರ್ಯಕರ್ತರು ಆಸೆ ಪಡ್ತಿರೋದು. ಬಿಜೆಪಿಲಿ ಇಲ್ವಾ? ಬಿಜೆಪಿಲಿ CM ಆಗ್ಬೇಕು ಅಂತ ಆಸೆ ಇಲ್ವಾ? ಹಾಗೆ ಅವ್ರವ್ರ ಪಕ್ಷದಲ್ಲಿ ಆಸೆ ಇರುತ್ತೆ. ಅನುಕೂಲ ಸಿಂಧು ಅಂತ ಏನು ಕರ್ದೆ ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಸನ್ಮಾನ್ಯ ಸಿದ್ದರಾಮಣ್ಣ ಅವರು ಕುರ್ಚಿ ಉಳಿಸ್ಕೊಳ್ಳೋ ಆಸೆ, ಸನ್ಮಾನ್ಯ DK ಶಿವಕುಮಾರ್ ಅವರು ಕುರ್ಚಿ ಕಿತ್ಕೊಳ್ಬೇಕು ಅನ್ನೋ ಆಸೆಗೆ ಹೇಗೋ ಸಮೀರ್ ಅವರು ಒಂದನ್ನ ಪರವಾಗಿ ನಮ್ಮ ಪರವಾಗಿ ನಿಲ್ಲಿ ಅಂತ ಒಬ್ರು, ಅವ್ರು ಏನಾದ್ರೂ ಮಾಡ್ತಿದ್ರು ಬಿಟ್ಬಿಡೋಣ ಅಂತ ಅನ್ನೋರು DCM ಅವರು. ಹಾಗಾಗಿ ಇಲ್ಲಿ ಜಮೀರ್ ಅವರು ಒಂದು ಪಕ್ಷ ಒಡೆದು ಬಂದಂತವ್ರು, ಪಕ್ಷ ಹಾಳು ಮಾಡ್ಬೇಕು ಅಂತ ಹೊರಟವ್ರು. ಕಾಂಗ್ರೆಸ್ನ ಮುಗಿಸೋಂಥದ್ರಲ್ಲಿ ಏನ್ ಜಮೀರ್ ಅವ್ರಿಗೆ ದೊಡ್ಡ ವಿಚಾರ ಅಲ್ಲ. ಈಗ ಹೇಳಿದೆ ನೋಡಿ, ಒಬ್ರು ಅಲ್ಪಸಂಖ್ಯಾತರ ನಾಯಕರು ಕಾಂಗ್ರೆಸ್ ಅಲ್ಲಿ ಬೆಳೆಯಕ್ ಬಿಟ್ಟಿದ್ದಾರೆ ಹೇಳಿ. ಸಲೀಂ ಅಹಮದ್ ಅವ್ರಿಗೆ ಏನಾದ್ರೂ ಜಾಸ್ತಿ ಜಮೀರ್ ಅವ್ರ ಬಗ್ಗೆ ಮಾತಾಡಿದ್ರೆ ಅಷ್ಟೇ, ನೆಕ್ಸ್ಟ್ ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ರಿಜ್ವಾನ್ ಅರ್ಷದ್ ನಾನು ಎಕ್ಸಾಂಪಲ್ ಕೇಳಿದೆ, ತಗೊಳ್ಳಿ. ಚಾಮರಾಜಪೇಟೆ ಬರೀ 23,000, ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ 21,000 ಹೆಂಗ್ ಬಂತು? ಎಲ್ಲಿ ಕೆಲಸ ಮಾಡಿದ್ರು ಜಮೀರ್ ಅವರು? ತನ್ವೀರ್ ಸೇಠ್ ಅವರು ಮೈಸೂರಲ್ಲೇ ಇರಂಗ್ ಮಾಡಿದ್ರು, ಖಾದರ್ ಸಾಹೇಬ್ರನ್ನ ಎಲ್ಲಿರ್ಬೇಕು ಅಲ್ಲಿ ಮಾಡಿದ್ರು. ಜಬ್ಬಾರ್ ಅವ್ರಿಗೆ ಸೌಜನ್ಯಕ್ಕಾದ್ರೂ ರೇಷ್ಮೆ ಸರ್ ದಾವಣಗೆರೆನಲ್ಲಿ ಕಾಂಗ್ರೆಸ್ ಅವರು ಅವ್ರ ಪಕ್ಷ ಬಿಡಿ, ಸೌಜನ್ಯತೆಗಾದ್ರೂ ಜಬ್ಬಾರ್ ಅವ್ರನ್ನ ಹೋಗ್ಬಿಟ್ಟು ಬನ್ನಿ ಚುನಾವಣೆ ಪ್ರಚಾರಕ್ಕೆ ಅಂತ ಕರೆಸಲಿಲ್ಲ. ಹಾಗಾಗಿ ಅನುಕೂಲ ಸಿಂಧು ರಾಜಕಾರಣ ಕಾಂಗ್ರೆಸ್ ಅವರು ಯಾವ ಮಟ್ಟಕ್ಕೆ ಮಾಡ್ತಿದ್ದಾರೆ ಅಂದ್ರೆ ಈ ಅಡ್ಡ ಮತದಾನ ಮಾಡಿದವರೆಲ್ಲ ಬಿಡಿ ಅವ್ರ ಜೊತೆ ಇಟ್ಕೊಬಿಟ್ಟಿದ್ದಾರೆ. ನಿಮ್ಮ ಅನುಕೂಲ ಸಿಂಧು ರಾಜಕಾರಣದ ಪ್ರಶ್ನೆಗೂ ಉತ್ತರ ಕೊಡ್ಲಿ ರಮೇಶ್ ಬಾಬು ಸರ್. ಅದ್ರ ಜೊತೆಯಲ್ಲಿ ನನ್ನ ಮತ್ತೊಂದು ಪ್ರಶ್ನೆ ಸರ್, ಇದೇ ಪ್ರೆಸ್ ಮೀಟ್ ಅಲ್ಲಿ ಅದಾದ ನಂತರ ಬೇರೆ ವಾಹಿನಿ ಜೊತೆ ಮಾತನಾಡುವಾಗ ಸಲೀಂ ಅಹಮದ್ ಅವರು ಬಹಳ ಬೇಸರದಿಂದ ಹೇಳ್ತಾರೆ, ನೋಡಿ ಟಿಕೆಟ್ ಕೊಡಬೇಕು ಸಮರ್ಥ್ಗೆ ಅಂತ ಡಿಕ್ಲೇರ್ ಆದಾಗ ಎಲ್ಲರೂ ಇದ್ರು ಮೀಟಿಂಗ್ ನಲ್ಲಿ, ಬಟ್ ಆಚೆ ಬಂದ್ಬಿಟ್ಟು ಯಾರು ಸಮರ್ಥ್ ಪರವಾಗಿ ನಿಂತರು, ಫಾರ್ ಎಕ್ಸಾಂಪಲ್ ಸಲೀಂ ಅಹಮದ್ ಅವರು, ರಿಜ್ವಾನ್ ಅರ್ಷದ್ ಅವರೆಲ್ಲ ಸಮುದಾಯ ವಿರೋಧಿಗಳು, ವಿಲನ್ಗಳು ಅನ್ನೋ ರೀತಿಯಲ್ಲಿ ಪೋಟ್ರೆ ಮಾಡೋ ಪ್ರಯತ್ನ ಆಗ್ತಾ ಇದೆ. ಎಲ್ಲರ ಕಲೆಕ್ಟಿವ್ ಡಿಸಿಷನ್ ಅಪ್ಪ ಇದು, ಸಮರ್ಥ್ ಪರವಾಗಿ ನಿಲ್ಬೇಕು ಅಂತ ಹೇಳಿ. ಹಾಗಂದ ಮಾತ್ರಕ್ಕೆ ನಾವು ಮುಸಲ್ಮಾನ್ ಸಮುದಾಯದ ವಿರೋಧಿಗಳಲ್ಲ ಅಂತ ಹೇಳಿ ಕ್ಲಾರಿಫಿಕೇಶನ್ ಕೊಡ್ತಿದ್ದಾರೆ. ಈ ಗೊಂದಲ ಯಾಕೆ? ಗೊಂದಲ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಾರ್ಟಿಲೂ ಅಲ್ಲ, ಕಾಂಗ್ರೆಸ್ ಪಾರ್ಟಿ ನಾಯಕರಲ್ಲೂ ಅಲ್ಲ. ಪಾಪ ವಿರೋಧ ಪಕ್ಷದವರು JH ಪಟೇಲ್ ಒಂದು ರೇಷ್ಮೆ ಅವ್ರಿಗೆ ಚೆನ್ನಾಗಿ ಗೊತ್ತು. ಅಸೆಂಬ್ಲಿನಲ್ಲಿ ಒಂದು ಕತೆ ಹೇಳಿದ್ರು, ಓದಿ ಮುಂದೆ ಹೋಗ್ಬೇಕಾದ್ರೆ ನರಿ ಏನೋ ಸಿಗುತ್ತೆ ಅಂತ ಹುಡ್ಕೊಂಡು ಹೋಗ್ತಿತ್ತಂತೆ. ಅದು ಇವತ್ತು BJP ಅವ್ರಿಗೆ ಮತ್ತು JDSನವ್ರಿಗೆ ಅಕ್ಷರಶಃ ಅಪ್ಲಿಕಬಲ್ಲು. ಜಮೀರ್ ಅವ್ರನ್ನ ಟೀಕೆ ಮಾಡೋದು ಅಥವಾ ಕಾಂಗ್ರೆಸ್ ಒಳ್ಳೆ ಜಗಳ ಟೀಕೆ ಮಾಡೋದು ಅಲ್ಲ. ಈಗ ನಾವು ಇಷ್ಟೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ. ಮೇ 4ನೇ ತಾರೀಕು ಬರೋಂಥ ಫಲಿತಾಂಶದಲ್ಲಿ 20,000 ಲೀಡಲ್ಲಿ ಕಾಂಗ್ರೆಸ್ ದಾವಣಗೆರೆ ಸೌತಲ್ಲಿ ಗೆದ್ದರೆ ಅವಾಗ ಇವ್ರ ಉತ್ತರ ಏನಿರುತ್ತೆ? ಸೊ ಅದು ಒಂದು ಕಡೆ. ಇವತ್ತಾಗಲೇ ಎಲ್ರಿಗೂ ವಿಶ್ವಾಸ ಇದೆ. ಅಫ್ಕೋರ್ಸು ಸನ್ಮಾನ್ಯ ಜಾರಕಿಹೊಳಿ ಹೇಳಿದ್ದು ಭಾಳ ಸ್ಪಷ್ಟವಾಗಿ ಹೇಳಿದ್ರು, ನಾವು ಬಾಗಲಕೋಟೆಯಲ್ಲಿ ಗೆಲ್ತೀವಿ, ಬಾಗಲಕೋಟೆಯಲ್ಲಿ ಮಾರ್ಜಿನ್ ಕಡಿಮೆ, ಇಲ್ಲಿ 20% ವೋಟ್ ನಮ್ಗೆ ಡ್ಯಾಮೇಜ್ ಆಗ್ಬೋದು ಮೈನಾರಿಟಿ ಅಂತೇಳಿ. ಬಟ್ ಪಾಪ ನಮ್ಮ BJP ಮಿತ್ರರು ಮಾತಾಡೋರು ನನಗೆ ಯಾರೋ ಕಾಂಗ್ರೆಸ್ ಲೀಡ್ ಹೇಳೋದು. ಕಾಂಗ್ರೆಸ್ ಲೀಡ್ ಅಲ್ಲ ಸ್ವಾಮಿ, ನಿಮ್ಮ BJP ಲೀಡ್ರು ಇನ್ಕ್ಲೂಡಿಂಗ್ ಯಡಿಯೂರಪ್ಪನವರು ಸಮರ್ಥನ ನಾವು ಕ್ಯಾಂಡಿಡೇಟ್ ಮಾಡ್ತೀವಿ ಅಂತ ಅವ್ರ ಮನೆ ಬಾಗಿಲು ಹೋಗಿದ್ರು. ಅದು ಜನಕ್ಕೆ ಗೊತ್ತಿದೆ. ಇದಾದ್ಮೇಲೆ ಅಲ್ಲಿರ್ತಕ್ಕಂಥ ಬೇರೆ ಬೇರೆ ಸಮುದಾಯದವರು ಮೀಟಿಂಗ್ ಮಾಡಿ BJPಲಿ ಇರ್ತಕ್ಕಂಥ ಸಮುದಾಯದವರು ಇವತ್ತು ನಾಯಕರಿಗೆ ಟಿಕೆಟ್ ಕೊಟ್ಬಿಟ್ಟಿದ್ದಾರೆ. ಅವ್ರೇನಾದ್ರು ಗೆದ್ಬಿಟ್ರೆ ಈ ಕ್ಷೇತ್ರ ಕಳ್ಕೊಂಡ್ಬಿಡ್ತೀವಿ ನಾವು, ಹಂಗಾಗಿ ನಾವು ಕಾಂಗ್ರೆಸ್ಗೆ ವೋಟ್ ಹಾಕ್ಬೇಕು ಅಂತೇಳಿ ಮೀಟಿಂಗ್ ಮಾಡಿದ್ದಾರೆ. ಪಾಪ ಅದನ್ನು BJP ಅವ್ರು ಮಾತಾಡೋಕೆ ತಯಾರಿಲ್ಲ. ಇವತ್ತು ಬಾಗಲಕೋಟೆಯಲ್ಲಿ ಯತ್ನಾಳ್ ಅವ್ರು ಏನು ಮಾತಾಡಿದ್ದಾರೆ, ಇಲ್ಲಿ ಕ್ಷೇತ್ರ ಸೋತ್ರೆ ವಿಜಯನ ಕಿತ್ತಾಕ್ಬೋದು ನಾವು, ಬಾಗಲಕೋಟೆಯಲ್ಲಿ BJP ಗೆಲ್ಲೋದು ಬೇಡ ಅಂತೇಳಿ ಚರ್ಚೆ ಮಾಡಿರ್ತಕ್ಕಂಥವ್ರು, ಕಾಂಗ್ರೆಸ್ ಜೊತೆ ಕೈ ಜೋಡಿಸಿರ್ತಕ್ಕಂಥವ್ರು BJP ಅವರು. ಅದಿರಲಿ, ನಾವು ಅವ್ರ ಒಳಜಾಗದ ಲಾಭ ಇಟ್ಕೊಂಡು ನಾವು ನಿರೀಕ್ಷೆ ಮಾಡ್ತಾ ಇಲ್ಲ. ನಮ್ಮ ಸ್ವಂತ ಶಕ್ತಿ ಮೇಲೆ, ನಮ್ಮ ಸ್ವಂತ ಕೆಲಸದ ಮೇಲೆ ನಾವು ಗೆಲ್ತಾ ಇದ್ದೀವಿ. ನಾವು ದಾವಣಗೆರೆನೂ ಗೆಲ್ತೀವಿ, ಬಾಗಲಕೋಟೆನೂ ಗೆಲ್ತೀವಿ. 4ನೇ ತಾರೀಕೇನು ಭಾಳ ದೂರ ಇಲ್ಲ. ಇಲ್ಲ ನಿಮ್ಮಲ್ಲೇ ಮತ್ತೇನು ಚರ್ಚೆನೂ ಆಗುತ್ತೆ. ಇರಲಿ, ಪ್ರಶ್ನೆ ಇರ್ತಕ್ಕಂಥದ್ದು ಇವತ್ತು ದಾವಣಗೆರೆನಲ್ಲಿ ಮೈನಾರಿಟಿ ವೋಟ್ ಎಷ್ಟು ನಮಗೆ ಸ್ವಲ್ಪ ಪರ್ಸೆಂಟ್ ಡ್ಯಾಮೇಜ್ ಆಗಿದೆಯೋ ಅದು 4 ಪಟ್ಟು ಬೇರೆ ಕಡೆಯಿಂದ ನಮ್ಗೆ ವೋಟ್ ಬಂದಿದೆ. ಯಾಕೆ ಅಂದರೆ BJPಲಿ ಆಗಿರ್ತಕ್ಕಂಥ ವಿದ್ಯಮಾನಗಳು ಅವರು ಇವತ್ತೇನಕ್ಕೆ ಒಂದು ನಾಯಕ ಸಮುದಾಯದವ್ರಿಗೆ ಟಿಕೆಟ್ ಕೊಟ್ಟರು. ಪಾಪ ನನ್ನ JDS ಸ್ನೇಹಿತರು ಇಷ್ಟೆಲ್ಲ ಮಾತಾಡ್ತಾ ಇದ್ರು. ಇವತ್ತೇನು BJP ಕ್ಯಾಂಡಿಡೇಟ್ ಇದ್ದಾರೆ ಅವರ ಸ್ವಂತ ಅಣ್ಣನ್ನ JDS ಇಂದ ದಾವಣಗೆರೆ ನಾರ್ತ್ ಕ್ಯಾಂಡಿಡೇಟ್ ಮಾಡಿದ್ರು. ಎಷ್ಟು ವೋಟ್ ಬಂತವತ್ತು? ಇವತ್ತು ಹಿಂದೆ ಅಲ್ಲೇ JDSನವರು ಒಂದ್ಸಲ 17,000 ವೋಟ್ ತಗೊಂಡಿದ್ದಾರೆ ನಾಗರಾಜ್ ಅವ್ರನ್ನ ಕ್ಯಾಂಡಿಡೇಟ್ ಮಾಡಿ JDSನಿಂದ. ಸೌತಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ನಾನು. ಮತ್ತೆ ಸೈಫುಲ್ಲಾ ಅವ್ರನ್ನ ಕ್ಯಾಂಡಿಡೇಟ್ ಮಾಡಿ 19,000 ವೋಟ್ ತಗೊಂಡಿದ್ದಾರೆ. ಮತ್ತೆ ಯಾಕೆ JDSನವರಲ್ಲಿ ಮತ್ತೆ ಅಲ್ಲಿ ತಮ್ಮ ಸಾಧನೆ ಮಾಡೋಕ್ಕಾಗಲಿಲ್ಲ? ಒಂದೊಂದು ಚುನಾವಣೆಗೆ ಒಂದೊಂದು ಪ್ರಯತ್ನಗಳು ಇರ್ತವೆ, ಒಂದೊಂದು ಪ್ರಯೋಗಗಳು ಇರ್ತವೆ. ಭಾಷಣ ಮಾಡೋದು ಸುಲಭ, ಎಲ್ಲರನ್ನು ಟೀಕೆ ಮಾಡೋಂಥದ್ದು, ಭಾಷಣ ಮಾಡೋಂಥದ್ದು. ಆಗಲೇ ಮಾತಾಡ್ತಾ ರೇಷ್ಮೆ ಅವರು ಹೇಳಿದ್ರು, ಒಂದು
ಬೈರತಿ ಸುರೇಶ್ ಅವರು ಗೆದ್ದಾಗ 23 ಓಟ್ ತಗೊಂಡು ಹೆಂಗ್ ಬಂದ್ರು ಅಂತೇಳಿ ಒಂದೊಂದು ಹೇಳಿಲ್ಲ. 23 ಓಟ್ ಬರೋಕ್ಕೆ ಯಾರು ಪುಷ್ ಮಾಡಿದ್ರಲ್ಲಿ JDS ನವ್ರು ಹೆಂಗ್ ಓಟ್ ಕೊಟ್ರು ಅನ್ನೋದು ಹೇಳಿಲ್ಲ ಅವರು. ಹಾಗಾಗಿ ದಯಮಾಡಿ ನೀವು ಮಾತಾಡ್ಬೇಕಂತ ಮಾತಾಡಿಲ್ಲ ಮಾತಾಡಿ, ಮಾತಾಡಬೇಡಿ. ಐ ಡೋಂಟ್ ಲೈಕ್ ದಿಸ್ ಒನ್. ಐ ಡೋಂಟ್ ಲೈಕ್ ದಿಸ್ ಒನ್. ಐ ಡೋಂಟ್ ಲೈಕ್ ದಿಸ್ ಒನ್. ಇದು ಬೇಡ, ಇದು ನೀವು ಹೇಳಿ ನೀವು ಮಾತಾಡಿ, ಅದು ಬೇಡ, ಇದು ನೀವು ಮಾತಾಡ್ಬೇಕು. ಸುಮ್ಮನೆ ಕೂತಿದ್ದು ಉತ್ಕೊಂಡಿದ್ದೀನಿ ಅಂತ ಅಲ್ಲ ಮೇಡಮ್. ಐ ಡೋಂಟ್ ಲೈಕ್ ದಿಸ್ ಒನ್. ಶಕ್ತಿ ಬಗ್ಗೆ ಐ ಡೋಂಟ್ ಲೈಕ್ ದಿಸ್ ಒನ್. ಅರ್ಹತೆ ಏನಿಲ್ಲ. ನಿಮ್ಮ ಹತ್ರ ಕಲ್ತ್ಕೋಬೇಕಲ್ಲ ನಾನು. ನಿಮ್ಮ ಹತ್ರ ಅರ್ಹತೆ ಕಲ್ತ್ಕೋಬೇಕಾಗಿಲ್ಲ. ನೀವು ನಮ್ಮ ಪಕ್ಷದ ಬಗ್ಗೆ ಮಾತಾಡಬೇಡಿ. ನಿಮ್ಮ ಪಕ್ಷದ ಬಗ್ಗೆ ಮಾತಾಡಬೇಡಿ. ನೀವು ಮಾತಾಡಬೇಡಿ. ರಮೇಶ್ ಬಾಬು ಸರ್ದು ವಾಯ್ಸ್ ಮಾತ್ರ ಆನ್ ಏರ್ ಇರ್ಲಿ, ಸರಿಯೇ ಸರ್. ವಿರೋಧ ಪಕ್ಷದವ್ರು ಇರೋ ಟೀಕೆ ಮಾಡಕ್ಕೆ, ಮಾಧ್ಯಮದವ್ರು ಇರೋ ಪ್ರಶ್ನೆ ಮಾಡೋಕೆ ನಾವು ಮಾಡ್ತೀವಿ. ಬಟ್ ನಾನು ಮತ್ತೊಮ್ಮೆ ನನ್ನ ಪ್ರಶ್ನೆಗೆ ಬರ್ತೀನಿ. ಇವತ್ತು ಪ್ರೆಸ್ ಮೀಟ್ ಮಾಡಿದ್ರ ಉದ್ದೇಶದ ಬಗ್ಗೆ ಮಾತನಾಡುವಾಗ ಸಲೀಂ ಅಹಮದ್ ಅವರು ಮತ್ತೆ ಸ್ಪೆಸಿಫಿಕಲಿ ಹೇಳಿದ್ರು, ನಾವು ಸಮರ್ಥ್ ಅವರ ಪರವಾಗಿ ನಿಂತೀವಿ ಅನ್ನೋ ಕಾರಣಕ್ಕೆ ಸಮುದಾಯಕ್ಕೆ ವಿಲನ್ ಅನ್ನೋ ರೀತಿಯಲ್ಲಿ ಕೆಲವರು ನಮ್ಮನ್ನ ಪೋಟ್ರೆ ಮಾಡ್ತಿದ್ದಾರೆ. ಹಾಗಾಗೇನೆ ನಾವು ಇದನ್ನ ಕ್ಲಾರಿಫೈ ಮಾಡ್ಲಿಕ್ಕೆ ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೀವಿ. ಇದು ಸರ್ವಾನುಮತದ ಆಯ್ಕೆ, ಕಾಂಗ್ರೆಸ್ ಪಕ್ಷದ ಆಯ್ಕೆ. ನಾವು ಕೂಡ ಹೋಗಿದ್ವಿ. ನೀವು ಅವಾಗಲೇ ಹೇಳಿದ್ರಿ ಜಮೀರ್ ಅವ್ರು ಮಾತ್ರ ಕೇಳಿದ್ರು ಮುಸಲ್ಮಾನ್ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅಂತ ಹೇಳಿ. ಬಟ್ ಸಲೀಂ ಅವರು ಹೇಳ್ತಿದ್ದಾರೆ ನಾವು ಕೇಳಿದ್ವಿ ಮುಸಲ್ಮಾನ್ ಸಮುದಾಯಕ್ಕೆ ಕೊಡಿ ಅಂತ ಹೇಳಿ, ಪಕ್ಷ ಕೇಳಲಿಲ್ಲ. ಹಾಗಾಗಿ ನಾವು ಪಕ್ಷದ ಪರವಾಗಿ ನಿಂತ್ವಿ. ವಿ ಆರ್ ನಾಟ್ ವಿಲನ್ಸ್. ಇಂಥ ಅನಿವಾರ್ಯತೆ ಯಾಕೆ ಬಂತು ಅಂತ. ಮೇಡಮ್, ನೀವು ನಮ್ಮನ್ನು ಕರೆದಿದ್ದೀರಾ, ನೀವು ಪ್ರಶ್ನೆ ಕೇಳಿದಾಗ ಉತ್ತರ ಕೊಡೋದಕ್ಕೆ ಬಿಡಿ, ಅವಕಾಶ ಬಿಡಿ. ಸ್ವಲ್ಪ ಕೇಳಿ ದಯಮಾಡಿ. ಡೋಂಟ್ ಇಂಟರ್ಫಿಯರ್. ಬೇರೆಯವರು ಅವ್ರು ಮಾತಾಡ್ಬೇಕು, ನಾನು ಇಂಟರ್ಫೈರ್ ಮಾಡೋದಿಲ್ಲ. ನಾವು ಮಾತಾಡ್ಬೇಕಾದ್ರೆ ಅವ್ರು ಇಂಟರ್ಫೈರ್ ಮಾಡೋದು ಯಾವ ಸ್ಟಾಪ್. ಇಲ್ಲಿ ಬಂದ ಚರ್ಚೆ ಮಾಡಕ್ಕೆ ನೀವು ನಮ್ಮ ಪಾರ್ಟಿ ಬಗ್ಗೆ ಮಾತಾಡಬೇಡಿ, ನೀವು ಇವ್ರ ಬಗ್ಗೆ ಮಾತಾಡಬೇಡಿ, ನೀವು ನಿಮ್ಗೆ ನೈತಿಕತೆ ಇಲ್ಲ, ಇವೆಲ್ಲ ಹೇಳ್ಬಾರ್ದು. ಪ್ಲೀಸ್ ಲಿಸನ್ ಟು ಮೀ. ತಾವೇನು ಇವತ್ತು ಚರ್ಚೆ ಮಾಡ್ತಾ ಇದ್ದೀರಾ, ಸಲೀಂ ಅವರು ಹೇಳಿದ ಮಾತನ್ನು ನಾನು ಸಮರ್ಥನೆ ಮಾಡ್ತಾ ಇದ್ದೇನೆ. ಏನು ರಿಜ್ವಾನ್ ಅವರು ಹೇಳಿದ್ದಾರೆ ಅವ್ರ ಮಾತನ್ನು ಸಮರ್ಥನೆ ಮಾಡ್ತಾ ಇದ್ದೇನೆ. ನೀವು ಪ್ರತಿ ವಿಧಾನಸಭಾ ಚುನಾವಣೆಯಲ್ಲಿ ಮೈನಾರಿಟಿ ಪರವಾಗಿ ನಿಂತಿರ್ತಕ್ಕಂಥದ್ದು ಕಾಂಗ್ರೆಸ್ ಪಾರ್ಟಿ. ಇವರೆಲ್ಲ ಇಷ್ಟು ಭಾಷಣ ಬಿಗಿತಾರಲ್ಲ, 2023 ಅಸೆಂಬ್ಲಿ, 2018 ಅಸೆಂಬ್ಲಿ, 2013 ಅಸೆಂಬ್ಲಿ, ಇವ್ರ ಪಾರ್ಟಿಯಿಂದ ಮೈನಾರಿಟಿಗೆ ಎಷ್ಟೆಷ್ಟು ಟಿಕೆಟ್ ಕೊಟ್ಟಿದ್ದಾರೆ, ಎಷ್ಟು ಜನ ಗೆಲ್ಸ್ಕೊಂಡಿದ್ದಾರೆ ಹೇಳಿ. ಇವತ್ತು 2023 ಕಾಂಗ್ರೆಸ್ ಪಕ್ಷ 15 ಜನ ಮುಸಲ್ಮಾನರಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದೇವೆ, 9 ಜನ ಶಾಸಕರಾಗಿ ಆಯ್ಕೆಯಾಗಿ ಬಂದಿದ್ದಾರೆ. ಇವತ್ತು ಅದಾದ್ಮೇಲೆ ಬೈ ಎಲೆಕ್ಷನ್ ಒಂದಲ್ಲಿ ಮುಸಲ್ಮಾನ್ ಗೆಲ್ಸ್ಕೊಂಡಿದ್ದೇವೆ, 5 ಜನ ಮೈನಾರಿಟಿಗಳನ್ನ MLC ಮಾಡಿದ್ದೇವೆ. ಇವತ್ತು 3 ಜನಕ್ಕೆ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟಿದ್ದೇವೆ. ಜಮೀರ್ ಇರ್ಬೋದು, ನಮ್ಮ ಬೀದರ್ ಅವರು ರಹೀಮ್ ಖಾನ್ ಅವರು ಇರ್ಬೋದು, ಖಾದರ್ ಅವರು ಇರ್ಬೋದು, ಸಲೀಂ ಮೊಹಮ್ಮದ್ ಇರ್ಬೋದು, ಕ್ಯಾಬಿನೆಟ್ ರ್ಯಾಂಕ್ ಅನ್ನು ಕೊಟ್ಟಿದ್ದೇವೆ. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ DG and IG ಒಬ್ಬ ಮುಸಲ್ಮಾನರನ್ನ ತಗೊಂಬಂದು ಮಾಡುವಂತ ಅವಕಾಶವನ್ನು ಕಾಂಗ್ರೆಸ್ ಪಾರ್ಟಿ ಕೊಟ್ಟಿದೆ. ಮತ್ತೆ ಇವತ್ತು ಇಡೀ ರಾಜ್ಯದಲ್ಲಿ ಮುಸಲ್ಮಾನರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ ನಿಮ್ ಜೊತೆ ನಾವಿದ್ದೇವೆ ಅಂತೇಳಿ ಒಂದು ಮಾನಸಿಕ ಧೈರ್ಯವನ್ನು ತುಂಬಿ ಅವ್ರ ಜೊತೆ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಾರ್ಟಿ. ಅಫ್ಕೋರ್ಸ್ ದಾವಣಗೆರೆ ಒಂದು ಚುನಾವಣೆಯಲ್ಲಿ ಸ್ವಲ್ಪ ಅವ್ರು ಓಟ್ ಕೊಟ್ಟಿರೋದು ನಿಜ, ಕಾಂಗ್ರೆಸ್ ಪಾರ್ಟಿಗೆ ಟಿಕೆಟ್ ಕೇಳಿರೋದು ಸರಿ ಇದೆ, ಯಾವುದು ತಪ್ಪಿಲ್ಲ. ಅದು ನಮ್ಮ ಪಾರ್ಟಿ. ನಾವು ಅದನ್ನ ಸರಿಪಡಿಸ್ಕೊತೀವಿ ಬಿಟ್ರೆ ಇದನ್ನ ಟೀಕೆ ಮಾಡೋಂಥದ್ದು ಅದು ನೀವು ಹೇಳ್ಬೇಕಾದ್ರೆ ನೀವೇನ್ ಕೊಟ್ಟಿದ್ದೀರಿ ಅದನ್ನ ರವೀಂದ್ರ ರೇಷ್ಮೆ ಸರ್, ಚುನಾವಣೆ ಆಯ್ತು, ಚುನಾವಣಾ ಫಲಿತಾಂಶ ಕೂಡ ಬರುತ್ತೆ. ಅದಕ್ಕೆ ಮುಂಚೆ KPCC ಕಚೇರಿಯಲ್ಲಿ ಕೂತು ಸಲೀಂ ಅಹಮದ್ ಅವರು, ರಿಜ್ವಾನ್ ಅರ್ಷದ್ ಅವರು, ನಾವು ವಿಲನ್ಸ್ ಅಲ್ಲ, ನಾವು ಪಕ್ಷದ ಪರವಾಗಿ ನಿಂತ ಮಾತ್ರಕ್ಕೆ ಮುಸಲ್ಮಾನ್ ಸಮುದಾಯಕ್ಕೆ ನಾವು ವಿಲನ್ಸ್ ಅಲ್ಲ, ಎಕ್ಸಾಕ್ಟ್ಲಿ ಈ ಪದಗಳನ್ನ ಬಳಕೆ ಮಾಡಿ ಪ್ರೆಸ್ ಮೀಟ್ ಮಾಡಿದ್ರ ಹಿಂದೆ ನಿಮಗೆ ಏನ್ ಕಾಣಿಸ್ತಾ ಇದೆ ರಾಜಕೀಯ ವಿಶ್ಲೇಷಕರಾಗಿ? ಜಮೀರ್ ಅಹಮದ್ ಅವರ ಕರ್ನಾಟಕ ಜನಮಾನಸದಲ್ಲಿ ಫಸ್ಟ್ ಅವ್ರ ಚಿತ್ರಣ ಮೂಡಿದ್ದು ಯಾವತ್ತು ಗೊತ್ತಾ? ನ್ಯಾಷನಲ್ ಟ್ರಾವೆಲ್ ಬಸ್ಸಲ್ಲಿ ಡ್ರೈವಿಂಗ್ ಸೀಟಲ್ಲಿ ಕೂತ್ಕೊಂಡ್ಬಿಟ್ಟು 58 ಸಂಖ್ಯಾಬಲವಿದ್ದ JDS ಪಕ್ಷವನ್ನು ಹೊಡೆದು 38 ಜನ ಶಾಸಕರು ಕರ್ಕೊಂಡು ರಾಜಭವನಕ್ಕೆ ಹೋಗಿ ಧರ್ಮ್ ಸಿಂಗ್ ನೇತೃತ್ವದ ಕಾಂಗ್ರೆಸ್ JDS ಸರ್ಕಾರ ಪತನಗೊಳ್ಳುವ ಹಾಗೆ ಮಾಡಿದ್ರು. ಅವ್ರು ಜನವರಿ 19, 2000 ಅವ್ರು ನಿಖರವಾಗಿ ಹೇಳ್ತಾ ಇದ್ದೀನಿ, ಫೆಬ್ರವರಿ 3ನೇ ತಾರೀಕು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ಬಿಟ್ರು. ಇವರೇ ಅವರ ಆಸ್ಥಾನ ಪ್ರಮುಖರು, ಆಸ್ಥಾನ ಸಲಹೆಗಾರರು ಇವರೇ ಆಗಿದ್ರು. ಅಲ್ಲಿಂದ ಇವತ್ತು ಅವ್ರ ಮಗ ಆಕ್ಟರ್ ಆಗಿರ್ಬೋದು, ಅವ್ರ ಮಗನಿಗಿಂತ ಒಳ್ಳೆ ಆಕ್ಟರ್ ಜಮೀರ್ ಅಹಮದ್ ಖಾನ್. ಅದೇನು ಮಾಡೋಕ್ಕಾಗಲ್ಲ. ಆ ಕಾಲಘಟ್ಟದಲ್ಲಿ ರಮೇಶ್ ಬಾಬು ಕೂಡ ನಿಮ್ಮ ಪಕ್ಷದಲ್ಲೇ ಇದ್ರು, ನಿಮಗಿಂತ ಸೀನಿಯರ್ ಅವರು ನಿಮ್ಮ ಪಕ್ಷದಲ್ಲಿ, ನಿಮ್ಮ ಪಕ್ಷದ MLC ಆಗಿದ್ರು ಒಂದ್ಸರಿ ಅವರು. ಅದರಿಂದ ಪಕ್ಷ ಬೇರೆ ಆದ ತಕ್ಷಣವೇ ಅವರ ಮಾತಿಗೆಲ್ಲ ನೀವು ಒಳ ಉದ್ದೇಶನ ಆರೋಪಿಸೋ ಅಗತ್ಯ ಇಲ್ಲ. BJP ಅವ್ರು ಏನ್ ಮಾಡಿದ್ರು, ದಾವಣಗೆರೆ ಹೇಗೋ ಸೋಲು ಸೀಟ್ ಅಂತ ಸಾಮಾನ್ಯ ಕ್ಷೇತ್ರಕ್ಕೆ ಒಬ್ಬ
ಪರಿಶಿಷ್ಟ ಪಂಗಡದವ್ರು ಕೊಟ್ಬಿಟ್ರು. ಬಟ್ ಈ ತರ ಮುಸ್ಲಿಮ್ರದ್ದು ಒಂದು ಬಂಡಾಯ ಹೇಳುತ್ತೆ, ಅದ್ರ ಅನುಕೂಲ ನಮ್ಗೆ ಆಗ್ಬೋದು ಅಂತ ಅವ್ರಿಗೂ ನಿರೀಕ್ಷೆ ಇರಲಿಲ್ಲ. ಸೋಲೋ ಸೀಟ್ ಕೊಟ್ಟರೆ ಅದು ಗೆಲ್ಲೋ ಸೀಟ್ ತರ ಒಂದು ಪರ್ಸೆಪ್ಷನ್ ಬಿಲ್ಡಪ್ ಆಗಿದೆ. ಅದು ಎಷ್ಟರ ಮಟ್ಟಿಗೆ ಫಲಿತಾಂಶದಲ್ಲಿ ರಿಫ್ಲೆಕ್ಟ್ ಆಗುತ್ತೋ ಅದು ಬೇರೆ. ಅದು ಬಾಗಲಕೋಟೆಯಲ್ಲಿ ಮಾತ್ರ ಕೆಲವು ಅಂದರೆ ಉಗ್ರಗಾಮಿ ಭಾಷಣಕಾರರೆಲ್ಲ ಕರೆಸಬಾರ್ದು ಅಂತ ಬಹಳ ಇತ್ತು ಆ ರಾಜ್ಯ ನಾಯಕತ್ವದ್ದು. ಹಂಗಾಗಲಿಲ್ಲ. ಅವರಾಗಲಿ ಹೋಗಲ್ಲಿ ಕ್ಯಾಂಪ್ ಹಾಕಿದ್ರು, ಒಂದಿಷ್ಟು ಜನ ಮುಸಲ್ಮಾನರಿಗೆ ಬೈದರು, ಕೆಲವರು ಕುರುಬರಿಗೆ ನೋವಾಗುವಂಥ ಮಾತುಗಳು ಆಡ್ಬಿಟ್ರು. ಅದು ಅವರಿಗೆ ಒಳ್ಳೆ ಇಟ್ಕೊಡ್ತಾ ಇದೆ. ಯಾಕಂದ್ರೆ ಬಾಗಲಕೋಟೆಯಲ್ಲಿ BJP ಗೆದ್ಬಿಟ್ರೆ ಈ ರಾಜ್ಯಾಧ್ಯಕ್ಷರು ಮುಂದುವರಿತಾನೆ. ನೋಡಿ, ಇದು ಅಧಿಕಾರ ರಾಜಕಾರಣದಲ್ಲಿ ಬಂದ್ಬಿಟ್ಟಿದೆ. ಇವತ್ತು ಏನಾಗ್ಬಿಟ್ಟಿದೆ, ಪಕ್ಷಗಳಿಗಿಂತ ವ್ಯಕ್ತಿಗಳು ಬಲಿಷ್ಠರಾಗ್ಬಿಟ್ಟಿದ್ದಾರೆ. ಮೊದಲೆಲ್ಲ ಹಂಗಿರ್ತಿರಲ್ಲ, ಅಯ್ಯೋ ಇಂದಿರಾ ಗಾಂಧಿ ಅವ್ರು ಹೆಲಿಕಾಪ್ಟರ್ ನೋಡಿದ್ರೆ ನಮ್ಗೆ ಓಟ್ ಬಂದ್ಬಿಟ್ಟು ನಾನು ಗೆದ್ದು ಬರ್ತೀನಿ ಅಂತ ಪಕ್ಷದ ಋಣದಲ್ಲಿ ಇರ್ತಾ ಇದ್ರು. ಈಗ ಹಾಗಿಲ್ಲ. ನಾನು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸೀಟ್ ನಾನು ಗೆಲ್ಸ್ಕೊಟ್ಟಿದ್ದೀನಿ, BJPಗೆ ನಾನು ಸೀಟ್ ಗೆಲ್ಸ್ಕೊಟ್ಟಿದ್ದೀನಿ, ನಾನಿದ್ದರೆ BJPಯಲ್ಲಿ ಇರ್ತಿತ್ತು ಅನ್ನೋ ಆ ಮಟ್ಟಕ್ಕೆ ಬಲಿಷ್ಠರಾಗ್ಬಿಟ್ಟಿದ್ದಾರೆ. ಮೊದಲೆಲ್ಲ ಸ್ವಾಮೀಜಿಗಳು ದಾವಣಗೆರೆ ಎಲೆಕ್ಷನ್ ಅಂತಂದ್ರೆ ಸಿರಿಗೆರೆ ಮಠ, ಚಿತ್ರದುರ್ಗ ಮಠ ಅನ್ನೋಂಗಿರ್ತಿತ್ತು. ಬರ್ತಾ ಬರ್ತಾ ರಾಜಕಾರಣಿಗಳು ಜಗದ್ಗುರುಗಳಿಗಿಂತ ಬಲಿಷ್ಠರಾಗ್ಬಿಟ್ರು, ಪಕ್ಷಗಳಿಗಿಂತ ಬಲಿಷ್ಠರಾಗ್ಬಿಟ್ಟಿದ್ದಾರೆ. ಹಾಗಾಗಿ ಕುಟುಂಬಗಳ ಮುಲಾಜಿಗೆ ಸಿಕ್ಕಾಕೊಂಡ್ಬಿಡುತ್ತೆ ಈ ಪಕ್ಷಗಳು ಕೂಡ. ಹಿಂದಿನ ಬೈ ಎಲೆಕ್ಷನ್ BJP ಅವರು ಅದನ್ನೇ ಮಾಡಿದ್ರು. ಇಬ್ರು ಮಾಜಿ ಮುಖ್ಯಮಂತ್ರಿಗಳು ಮಕ್ಕಳು ಹೇಳಿದ್ರು, ಇಬ್ರು ಸೋತೋಗ್ಬಿಟ್ರು. ಅದೊಬ್ಬ ಮುಸಲ್ಮಾನ್ ಅಭ್ಯರ್ಥಿ ಗೆಲ್ಲಿಸ್ಬಿಟ್ಟ. ಬಸವರಾಜ ಬೊಮ್ಮಾಯಿ ಅವರು ಶಿಗ್ಗಾಮಿ ಕ್ಷೇತ್ರನ ಸಾಕಷ್ಟು ಶ್ರೀಮಂತಗೊಳಿಸಿದ್ರು, ಅಭಿವೃದ್ಧಿ ಮಾಡಿದ್ರು. ಶಿಗ್ಗಾಮಿ ಮತ್ತು ಸವಣೂರು ಹೈವೇನಿಂದ ಸ್ವಲ್ಪ ದೂರ ಇದ್ರು ಕೂಡ ಎದ್ದು ಕಾಣೋ ರೀತಿಯಲ್ಲಿ ಮಾಡಿದ್ರು. ಬಟ್ ತಮ್ಮ ಮಗನ ಗೆಲ್ಲಿಸ್ಲಿಕ್ಕೆ ಆಗಲಿಲ್ಲ. ಮಾಜಿ ಮುಖ್ಯಮಂತ್ರಿ ಆಗಿದ್ಕೊಂಡ್ಬಿಟ್ಟು ಇಡೀ ಜಿಲ್ಲೆಯಲ್ಲಿ ಅವ್ರು ಒಬ್ಬರು ಬಿಟ್ಟು ಯಾರೂ ಗೆಲ್ಲಿಲ್ಲ. ಸೊ ಭಾರತದ ಮತದಾರರ ರಾಜಕೀಯ ಪ್ರಬುದ್ಧತೆಯನ್ನು ನಾವು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ಇವೆಲ್ಲ ಪಕ್ಷ ರಾಜಕಾರಣ, ಅಲ್ಲಿ ಅತೃಪ್ತರು ಏನೇ ಮಾತಾಡಿರಲಿ, ಅಲ್ಟಿಮೇಟ್ಲಿ ದ ಪೊಲಿಟಿಕಲ್ ವಿಸ್ಡಮ್ ಆಫ್ ಅವರ್ ವೋಟರ್ಸ್ ಇಟ್ ಈಸ್ ರಿಮಾರ್ಕಬಲ್. ನಿನ್ನೆ ನೋಡಿ ಯಾವ ಪ್ರಮಾಣದ ಮತದಾನ ಆಗಿದೆ. ಕೇರಳದಲ್ಲಿ 78.24, ಅಸ್ಸಾಂನಲ್ಲಿ 85.65, ಆ ಸಣ್ಣ ಪುಟ್ಟ ರಾಜ್ಯ ಪುದುಚೇರಿನಲ್ಲಿ 90% ವೋಟಿಂಗ್ ಆಗ್ತಾ ಇದೆ. ಅಂದರೆ ಆ ಮತದಾನದ ಶಕ್ತಿ ಅಂಥದ್ದು ನಮ್ಮ ಜನಕ್ಕೆ ಗೊತ್ತಾಗೋಗ್ಬಿಟ್ಟಿದೆ. ಅವರು ನಕ್ಸಲ್ವಾದಿಗಳು ಹೇಳ್ತಾರೆ ಪವರ್ ಫ್ಲೋಸ್ ಫ್ರಮ್ ದಿ ಬ್ಯಾರಲ್ ಆಫ್ ದಿ ಗನ್ ಅಂತ. ಮಾವವಾದ ಐತೆ, ಇಲ್ಲ ಪವರ್ ಫ್ಲೋಸ್ ಫ್ರಮ್ EVM ಮಷೀನ್ ಅಂತ ಗೊತ್ತಿದೆ. ಮುಸಲ್ಮಾನರು ಅಸಮಾಧಾನ ಪ್ರಕಟಿಸಿರೋದು ಅದಕ್ಕೆ. ನಮ್ಮ ಪ್ರಾತಿನಿಧ್ಯ ಸಿಕ್ಕರೆ ನಮ್ಗೆ ಶಕ್ತಿ ಬರುತ್ತೆ ಅಂತ ಪಾಪ ಅವ್ರಿಗೊಂದು ಆಸೆ ಇತ್ತು. ಬಟ್ ಪಕ್ಷಗಳಿಗೆ ಕೂಡ ಕೆಲವು ಒತ್ತಡಗಳಿರುತ್ತೆ. ಆಮೇಲೆ ಏನೇ ಆಗಲಿ, ಶಾಮ್ನೂರ್ ವಾಸ್ ಅನ್ ಐಕಾನಿಕ್ ಪರ್ಸನಾಲಿಟಿ. ಅವ್ರು ಯಾಕಂದ್ರೆ ಅವ್ರು ಯಾವ ರೀತಿ ಅವ್ರ ವ್ಯಕ್ತಿತ್ವ ಇತ್ತಂದರೆ, ಅವ್ರು MLA ಆಗಲಿಕ್ಕೆ ಅವ್ರು 20 ವರ್ಷ ಖಜಾಂಚಿ ಆಗಿದ್ರು. ಬಟ್ MLA ಆಗ್ಲಿಕ್ಕೆ 65ನೇ ವಯಸ್ಸು ಕಾಯ್ಬೇಕಾಯ್ತು. ಕಾಂಗ್ರೆಸ್ಗೆ ಖಜಾಂಚಿ ಆಗಿದ್ದಾಗ್ಲೇನೆ ಒಂದ್ ಕಡೆ ಕಾಗೋಡು ತಿಮ್ಮಪ್ಪ, ಜಾಫರ್ ಶರೀಫು ಅವ್ರ ಜೊತೆಗಿರ್ತಿದ್ರು, ಇನ್ನೊಂದ್ ಕಡೆ ಜಾರ್ಜ್ ಫರ್ನಾಂಡಿಸ್, JH ಪಟೇಲ್ ಇಬ್ರು ತದ್ವಿರುದ್ಧ ಸೈದ್ಧಾಂತಿಕ ಬಣದವರು. ಬಟ್ ಎಲ್ರಿಗೂ ಒಂಥರ ಅಜಾತ ಶತ್ರು ತರ ಇದ್ರು. ಹಾಗಾಗಿ ಅವ್ರ ಸ್ಮರಣಾರ್ಥ ಅವ್ರ ಕುಟುಂಬ ಕೊರೋಣ ಅನ್ನೋದು ಕಾಂಗ್ರೆಸ್ಗೆ ಒಂದು ನೈತಿಕ ಒತ್ತಡ ಬಂದಿರಬಹುದು. ನಾವಿಲ್ಲಿ ಎಲ್ಲದರಲ್ಲೂ ಅವಕಾಶವಾದ ಹುಡ್ಕೋದಲ್ಲ, ಬಟ್ ಅವ್ರ ಶಕ್ತಿ ಸಾಮರ್ಥ್ಯ ಎಲ್ಲ ಇದೆ, ವಿನೇಬಿಲಿಟಿ ಇದೆ, ಅದೆಲ್ಲ ಸರಿ. ಆದ್ರೆ ಜಮೀರ್ ಅಹಮದ್ ಖಾನ್ ಎಲ್ಲೋ ರಾಜೀನಾಮೆ ಕೊಡ್ತೀನಿ ಅಂತ ಮಾತಾಡಿದಾಗ ಸುರ್ಜೇವಾಲಾ ಅವರು ಬಹಿರಂಗವಾಗಿ ಹೇಳ್ಬಿಟ್ರು, ಯಾರು ಕಾಂಗ್ರೆಸ್ ಹೈಕಮಾಂಡ್ ಬ್ಲಾಕ್ ಮೇಲ್ ಮಾಡಕ್ಕಾಗಲ್ಲ, ಕೊಡಿ ರಾಜೀನಾಮೆ ಅಂತ ಅಂದ್ಬಿಟ್ಟು. ಅದನ್ನು ಜಮೀರ್ ಅಹಮದ್ ಅವರು ತಮಗೆ ಅನುಕೂಲ ಆಗೋ ರೀತಿಯಲ್ಲಿ ಮುಸ್ಲಿಂ ಸಮುದಾಯದಲ್ಲಿ ಅದು ಸ್ಪ್ರೆಡ್ ಮಾಡಿದ್ರು, ಒಂದು ಸೆಂಟಿಮೆಂಟ್ ಸ್ಪ್ರೆಡ್ ಮಾಡಿದ್ರು. ಸರಿ, ಇದನ್ನೇ ಅಲ್ವಾ ಇವಾಗ ಶಿಸ್ತಿನ ಉಲ್ಲಂಘನೆ ಕ್ರಮ ಆಗಬೇಕು ಅಂತ ಹೇಳಿ ಇಂಡೈರೆಕ್ಟ್ಲಿ ಕೇಳ್ತಾ ಇರೋದು. ಶಿಸ್ತು ಉಲ್ಲಂಘನೆ ಆಗಿದೆಯಾ, ಶಿಕ್ಷೆ ಆಗತ್ತಾ? ಅದ್ರ ಬಗ್ಗೆ ಕೂಡ ನಾನು ಪ್ರತ್ಯೇಕವಾಗಿ ರಮೇಶ್ ಬಾಬು ಸರ್ ಪ್ರಶ್ನೆ ಕೇಳ್ತೀನಿ. ಅದಕ್ಕೆ ಮುಂಚೆ ಅಶೋಕ್ ಗೌಡ್ರೆ, ಈ ವಿಜಯೇಂದ್ರ ಅವರ ಲಿಟ್ಮಸ್ ಟೆಸ್ಟ್ ಇದು ಅಂತ ಕೂಡ ಅನೇಕ ವಿಶ್ಲೇಷಕರು ವಿಶ್ಲೇಷಣೆ ಮಾಡ್ತಿದ್ದಾರೆ, ದಾವಣಗೆರೆ ಹಾಗೆ ಎಸ್ಪೆಷಲಿ ಬಾಗಲಕೋಟೆ. ಆಯ್ತು, ಇವಾಗ ದಾವಣಗೆರೆದೇ ನಾವು ಮಾತನಾಡ್ತಿರೋದ್ರಿಂದ ಒಳ ಜಗಳನೋ ಅಥವಾ ಮುಸಲ್ಮಾನರ ಓಟ್ ಚದ್ರಿದ್ದೋ ಏನೇ ಆಗಿ ಹೈಪೋಥೆಟಿಕಲಿ ನಾನು ಪ್ರಶ್ನೆ ಕೇಳ್ತಿದ್ದೀನಿ, BJP ಗೆತ್ತು ಅನ್ಕೊಳ್ಳೋಣ, ಹೌ ವಿಲ್ ಇಟ್ ಬಿ ವಿಜಯೇಂದ್ರಸ್ ವಿಕ್ಟರಿ? ಸರ್, ಇದು ವಿಜಯೇಂದ್ರ ಅವರ ಗೆಲುವು ಹೇಗಾಗ್ಲಿಕ್ಕೆ ಸಾಧ್ಯ, ವಿಜಯೇಂದ್ರ ಅವ್ರ ಕ್ರೆಡಿಟ್ ತೆಗೆದುಕೊಳ್ಳಿಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ ನೋಡಿ. ನಾವು ಪಕ್ಷ ಸಂಘಟನಾತ್ಮಕವಾಗಿ ಕೆಲಸ ಮಾಡ್ತೇವೆ. ಅಲ್ಲಿ ಅಧ್ಯಕ್ಷರು, ಲೀಡರ್ ಆಫ್ ಅಪೋಸಿಷನ್ನು, ಅಪ್ಪರ್ ಹೌಸು, ಲೋವರ್ ಹೌಸು ಮತ್ತು ಪಕ್ಷದ ಟೋಟಲ್ ಸಂಘಟನೆ ಕೆಲಸ ಮಾಡಿದಾಗ ಅದು ಡೆಫಿನೆಟ್ ಆಗಿ ನೇತೃತ್ವ ಯಾರ್ದಿರುತ್ತೆ? ರಾಜ್ಯಾಧ್ಯಕ್ಷರದಿರುತ್ತೆ ನೇತೃತ್ವ, LOP ಇರ್ತದೆ. ಅದರಿಂದಾಗಿ ನಾವು ಖಂಡಿತವಾಗ್ಲೂ ಹೇಳ್ತಾ ಇದ್ದೇವೆ, ನಮ್ಮ LOP ಅವರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರ ಸ್ಟ್ರೆಂತ್ನ ನಾವು ಬಲಪಡಿಸಿದ್ದೇವೆ. ಇವತ್ತು ಅವರ ಕಾಂಟ್ರಿಬ್ಯೂಷನ್ ಎರಡೂ ಚುನಾವಣೆಗಳಲ್ಲಿ ಕಾಣ್ತಾ ಇದೆ ಅಂತಕ್ಕಂಥದ್ದು ಒಂದು ಕಡೆ ವಾಸ್ತವ. ಆದರೆ ಪಾಪ ನಮ್ಮ ಕಾಂಗ್ರೆಸ್ನ ವಕ್ತಾರರು ರಮೇಶ್ ಬಾಬು ಅವರು ಮಾತಾಡ್ತಾ, ಮುಸಲ್ಮಾನರು ನಾವು ಟಿಕೆಟ್ ಕೊಟ್ಬಿಟ್ಟಿದ್ದೀವಿ, ಸ್ಕೂಟ್ ಕೇಸಿಸ್ಕೊಂಡು ಟಿಕೆಟ್ ಕೊಡೋದಲ್ಲ, ಮುಸಲ್ಮಾನ ಸಮುದಾಯಕ್ಕೆ ಎಜುಕೇಷನ್ ಹೆಂಗೆ ಇಂಪ್ರೂವ್ ಮಾಡಿದ್ರಿ, ಮುಸಲ್ಮಾನ ಸಮುದಾಯಕ್ಕೆ ನೀವು ಯಾವ ರೀತಿ ಮೇಲೆ ತಂದ್ರಿ, ಸ್ಕಿಲ್ ಡೆವಲಪ್ಮೆಂಟ್ ಕೊಟ್ರಾ ಅಥವಾ ಅವ್ರ ಹೆಣ್ಮಕ್ಳಿಗೆ ನ್ಯಾಯ ಒದಗಿಸ್ತಾರಾ? ಇಲ್ಲ, ಒದಗಿಸ್ತಕ್ಕಂಥ ಕೆಲಸ ಮಾಡಿ. ನಾನು 4 ಉದಾಹರಣೆಗಳು ಬೇಕಾದ್ರೆ ಕೊಡ್ತೀನಿ. 2 ಉದಾಹರಣೆ ಈಗ ಇಂಪಾರ್ಟೆಂಟ್ ಆಗಿ ಕೊಟ್ಬಿಡ್ತೀನಿ. ಮದ್ರಸಾಗಳಿಗೆ ಕನ್ನಡ ಕಲಿಸ್ಬೇಕು ಬೇಡ, ಕನ್ನಡ ತೆಗೆದಾಕಿದ್ಯಾರಪ್ಪ ಇದೇ ಕಾಂಗ್ರೆಸ್ ಸರ್ಕಾರ ಅಂತಾನೆ. ಮದ್ರಸಾಗಳಿಗೆ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಪೆಡಗಾಜಿನ ಇಂಪ್ರೂವ್ ಮಾಡಿ ಅಂತೇಳಿ ಬಜೆಟ್ ಇಟ್ಟರೆ 50 ಕೋಟಿ ಬಜೆಟ್ ಖರ್ಚೇ ಮಾಡಿಲ್ಲ ಮದ್ರಸಾಗಳಿಗೆ 2016 ಸರ್ಕಾರದಲ್ಲಿ. ಅಂದ್ರೆ ಈ ರೀತಿಯ ಮುಸಲ್ಮಾನರಿಗೆ ನೀವು ಏನ್ ನ್ಯಾಯ ಒದಗಿಸ್ತೀರಾ? ಬರೀ ಒಂದು ಟಿಕೆಟ್ ಕೊಟ್ಬಿಟ್ರೆ ಯಾರೋ ಬರ್ತಾರೆ, ಸ್ಕೂಟ್ ಕೇಸ್ ಕೊಡ್ತಾರೆ, ಟಿಕೆಟ್ ಕೊಟ್ಬಿಡ್ರಿ. ಟಿಕೆಟ್ ಕೊಟ್ಬಿಡೋದ್ರಿಂದ ಯಾವುದು ಜನಪ್ರಾತಿನಿಧ್ಯತೆ ವಿಚಾರ ಅದಲ್ಲ. ಜನ ಇಂಪ್ರೂವ್ ಆಗಬೇಕು ಅಂತ ಹೇಳಿದ್ರೆ ಅವ್ರಿಗೆ ಎಜುಕೇಷನ್, ಸ್ಕಿಲ್ ಡೆವಲಪ್ಮೆಂಟು ಮತ್ತು ಅವರ ವಿಕಾಸ ಆಗಬೇಕು, ಇದು ಇಂಪಾರ್ಟೆಂಟು. ಅದು ಬಿಟ್ಬಿಟ್ಟು ನಾವು 15 ಜನಕ್ಕೆ ಟಿಕೆಟ್ ಕೊಟ್ವಿ, ಅದ್ರಲ್ಲಿ ಇಷ್ಟು ಜನ ಗೆದ್ರು,
ಇದೆಲ್ಲ ವಿಚಾರ ಏನು ಅಂತ ಹೇಳಿದ್ರೆ, ಯಾವುದೇ ಒಂದು ಸಮುದಾಯನ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರಿಗೆ ಪರ್ಟಿಕ್ಯುಲರ್ ಸ್ಕೀಮ್ಸ್ ಮಾಡಬೇಕು. ಆ ಸ್ಕೀಮ್ಸ್ ಮಾಡಿ ಅವ್ರಿಗೆ ಮೋಸ್ಟ್ ಪ್ರಯಾರಿಟಿ ಏನು ಅಂತ ಹೇಳಿದ್ರೆ ಶಿಕ್ಷಣ. ನೀವು 60 ವರ್ಷ ಕರ್ನಾಟಕ ಮತ್ತು ಭಾರತದಲ್ಲಿ ಆಡಳಿತ ಮಾಡಿದಂಥವ್ರು 60 ವರ್ಷ ಆಡಳಿತ ಮಾಡಿ ಇವತ್ತಿಗೂ ಸಹ ಸಾಚಾರ್ ಕಮಿಟಿ ರಿಪೋರ್ಟ್ನಲ್ಲಿ ಬಂದಿದ್ದಂತ ಏನು ಹೇಳುತ್ತೆ, ನೀವು ಯಾವುದೇ ರೀತಿ ಪ್ರಾತಿನಿಧ್ಯತೆ, ಪೊಲಿಟಿಕಲ್ ಪ್ರಾತಿನಿಧ್ಯ ಅಲ್ಲ, ಶಿಕ್ಷಣದ ಪ್ರಾತಿನಿಧ್ಯತೆ ಕೊಟ್ಟಿಲ್ಲ ಅವ್ರಿಗೆ. ಶಿಕ್ಷಣದಲ್ಲಿ ಅವ್ರನ್ನ ವಂಚಿತರಾಗಿ ಮಾಡ್ಕೊಂಬಂದ್ರಿ. ಅವ್ರಿಗೆ ಎಷ್ಟು ಕೆಪಾಸಿಟಿ ಇರ್ತತ್ತೋ ಅದಕ್ಕಿಂತ ಕಡಿಮೆ ತೋರಿಸ್ತಕ್ಕಂಥ ಕೆಲಸ ಮಾಡಿದವರು ಕಾಂಗ್ರೆಸ್ ಅವರು. ಅದರಿಂದಾಗಿ ಮೊಸಳೆ ಕಣ್ಣೀರನ್ನ ಮುಸಲ್ಮಾನರ ಬಗ್ಗೆ ಹರಿಸೋದನ್ನ ಬಿಡಬೇಕು ಅಂತ ಹೇಳಿ ನಾನು ಒಂದು ರಿಕ್ವೆಸ್ಟ್ ಮಾಡ್ತೇನೆ. ಜೊತೆಗೆ ನೀವು ದಾವಣಗೆರೆ ಬಾಗಲಕೋಟೆದಲ್ಲಿ ಎರಡೂ ಕ್ಷೇತ್ರದಲ್ಲಿ ಇವತ್ತು ಕಾಂಗ್ರೆಸ್ಸಿನ ಈ ಆಡಳಿತ ವೈಖರಿ ಏನಿದೆ, ಜನ ಏನ್ ಮಾತಾಡ್ತಿದ್ದಾರೆ, ಬಡ್ಜೆಟ್ ನ ಬರ್ಡ್ ಮಾಡಿಬಿಟ್ಟು 17 ಬಡ್ಜೆಟ್ ಕೊಟ್ಟಂತ ಸಿದ್ದರಾಮಯ್ಯನವರು ಬಡ್ಜೆಟ್ ನ ಬರ್ಡ್ ಮಾಡಿ ಏನ್ರಿ ಇವ್ರು ಕೊಡೋದು ಗ್ಯಾರಂಟಿನ? ಇವ್ರು ಗ್ಯಾರಂಟಿ ಕೊಡ್ತಾ ಇಲ್ಲ, ಇವ್ರ ಕಾರ್ಯಕರ್ತ ಸಂಬಳ ಕೊಡ್ತಾವ್ರೆ, ಜೊತೆಗೆ ಅವರು 5 ಸ್ಟಾರ್ ಹೋಟೆಲ್ ಮಜಾ ಮಾಡ್ತಾವ್ರೆ ಅಂತ ಹೇಳಿ ಮಾತಾಡ್ಕೊಂಡಿರ್ತಕ್ಕಂಥ ಸಮುದಾಯದ ಬಗ್ಗೆನೇ ಮಾತನಾಡ್ತಿದ್ರಿ ಅನ್ನೋ ಕಾರಣಕ್ಕೆ ಹೇಳ್ತೀನಿ. ಆಯ್ತು, ಮೋದಿ ಕೇಂದ್ರದಲ್ಲಿ ಕುತ್ಕೊಂಡು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಿದ್ದಾರೆ. ನಿಮ್ಮವ್ರು ಏನ್ ಮಾಡ್ತಿದ್ದೀರಪ್ಪ ರಾಜ್ಯದಲ್ಲಿ? ನಮ್ಮ ಮುಸಲ್ಮಾನರು ಓಟೇ ಬೇಡ, ಮುಸಲ್ಮಾನರ ವೋಟರ್ ಲಿಸ್ಟ್ ಇಂದ ತೆಗೆಸ್ಬಿಡ್ತೀವಿ, ಇಂತ ಹೇಳಿಕೆಗಳನ್ನ ಒಂದು ಕ್ಷೇತ್ರದಲ್ಲಿ ಕೊಟ್ಕೊಂಡು ಮತ್ತೊಂದು ಕ್ಷೇತ್ರದಲ್ಲಿ ನೋಡಿದ್ರ ಕಾಂಗ್ರೆಸ್ನವ್ರು ಮುಸಲ್ಮಾನರಿಗೆ ಅವಮಾನ ಮಾಡಿದ್ರು, ಅವ್ರಿಗೆ ಪ್ರಾತಿನಿಧ್ಯ ಕೊಡ್ಲಿಲ್ಲ, ಹಂಗಾಗಿ ನಮಗೆ ವೋಟ್ ಹಾಕ್ತಾರೆ ಅಂದ್ರೆ ಇಲ್ಲಿ ನಡೆದಿದ್ 2 ಬೈ ಎಲೆಕ್ಷನ್ ಸರ್, 2 ಕ್ಷೇತ್ರ. ಬಾಗಲಕೋಟೆಯಲ್ಲಿ ನಿಮ್ದು ಮುಸಲ್ಮಾನರ ಬಗ್ಗೆ ಒಂದ್ ರೀತಿ ಚಿಂತನೆ. 2 ಕ್ಷೇತ್ರಗಳ ಪ್ರಚಾರದಲ್ಲಿ ಮೋದಿ ಹೆಸರು ಎತ್ತಲಿಲ್ಲ ಯಾರು. ಯಡಿಯೂರಪ್ಪನವ್ರು 2009ರಲ್ಲಿ ಸೈಕಲ್ ಕೊಟ್ಟರು ಅಂತ ಅದನ್ನ ನೆನಪಿಸ್ಕೊಳ್ತಾ ಇದ್ದಾರೆ ಹೊರತು ಮೋದಿ ಏನ್ ಮಾಡಿದ್ರೆ 12 ವರ್ಷ ಯಾರು ಹೇಳಿಲ್ಲ. ಯುದ್ಧ ಸಂದರ್ಭದಲ್ಲಿ ಇದು ಏನು ಅಂತ ಹೇಳಿದ್ರೆ, ಯಾವ್ದಾದ್ರು ವೈಯಕ್ತಿಕವಾಗಿ ಸ್ಟೇಟ್ಮೆಂಟ್ ಕೊಟ್ರೆ ಅದು ಬೇರೆ ವಿಚಾರ. ಆದ್ರೆ ಏನು ಅಂತ ಹೇಳಿದ್ರೆ ನಾವೇನು ಹೇಳೋದು, ಪ್ರತಿಯೊಂದು ಸಮುದಾಯಗಳು ಸಹ ಇಂಪ್ರೂವ್ ಆಗಬೇಕು. ಅಂದರೆ ಶೈಕ್ಷಣಿಕವಾಗಿ ಇಂಪ್ರೂವ್ ಆಗಬೇಕು, ಸ್ಕಿಲ್ ಡೆವಲಪ್ಮೆಂಟಲ್ಲಿ ಇಂಪ್ರೂವ್ ಆಗಬೇಕು ಅಂತಕ್ಕಂಥದ್ದು ನರೇಂದ್ರ ಮೋದಿಯವರು ಪಾಲಿಸ್ಕೊಂಡು ಬರ್ತಿದ್ದಾರೆ. ಅದರಿಂದಾಗಿ ನೀವು ಯಾರೋ ಒಬ್ಬರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದನ್ನ ನಾವು ಅದನ್ನು ಟೋಟಲ್ ಪಾರ್ಟಿ ಸ್ಟೇಟ್ಮೆಂಟ್ ಅಂತ ಹೇಳಲಿಕ್ಕಾಗಲ್ಲ. ನಾವು ಹೌದು ಕರೆಕ್ಟು, ಈಗ ಬೈ ಎಲೆಕ್ಷನ್ಸ್ ಆಗ್ತಾ ಇರೋದ್ರಿಂದ ನಮಗೆ ಪ್ರಧಾನಮಂತ್ರಿಗಳ ಗಿಂತ ಜಾಸ್ತಿ ಲೋಕಲ್ ವಿಚಾರಗಳನ್ನ ಮಾತಾಡಿರ್ತಕ್ಕಂಥದ್ದು. ನಾವು ರಾಜ್ಯದ ವಿಚಾರಗಳನ್ನ ಮಾತಾಡಿಲ್ಲ, ಆ ಕ್ಷೇತ್ರದ ವಿಚಾರಗಳನ್ನ ಜಾಸ್ತಿ ಮಾತಾಡಿದ್ದೀವಿ. ದಾವಣಗೆರೆ ವಿಚಾರಗಳು, ಬಾಗಲಕೋಟೆದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾತಾಡಿದೀವಿ, ಅಲ್ಲಿ ಸಮಸ್ಯೆಗಳ ಬಗ್ಗೆ ಮಾತಾಡಿದೀವಿ. ಇವರು ಪಂಚ ಗ್ಯಾರಂಟಿ ಅಂತ ಹೇಳಿದ್ರೆ ಅದೆಲ್ಲ ಹೆಂಗ್ ಫೇಲ್ ಆಗಿದೆ. 2019ರಲ್ಲಿ ಪ್ರಚಂಡ ಬಹುಮತ ಬಂದಾಗ ನಿಮ್ ಪ್ರಧಾನಮಂತ್ರಿ ಅವರು 3ನೇ ಘೋಷಣೆ ಸೇರಿಸಿದ್ರು, ಸಬ್ಕಾ ವಿಶ್ವಾಸ್. ನಾವು ಇಷ್ಟು ದೊಡ್ಡ ಬಹುಮತ ಬಂದ ಮುಸ್ಲಿಮರಿಗೆ ಮನಸ್ಸು ಗೆಲ್ಲಿಕ್ ಆಗಲಿಲ್ಲ ಅನ್ನೋ ವಿಷಾದ ಇದೆ ಅಂತ ಹೇಳಿದ್ರು. ಒಂದು ದಿವಸ ನಿಮ್ ಕರ್ನಾಟಕ ನಾಯಕರ ಬಾಯಲ್ಲಿ ಸಬ್ಕಾ ವಿಶ್ವಾಸ ಅನ್ನೋ ಮಾತೇ ಬಂದಿಲ್ಲ. 2022 ತಮ್ಮ ಕಾರ್ಯಕಾರಣ ಹೇಳಿದ್ರು, ಭಾರತದ ಮುಸಲ್ಮಾನರ ಪೈಕಿ 85% ಅವರೆಲ್ಲ ಪಸ್ಮಂದ ಮುಸ್ಲಿಮರು, ಅವ್ರು ಬಿಟ್ಟು ನಾವು ಬಲಿಷ್ಠ ಭಾರತ ಕಟ್ಲಿಕ್ಕೆ ಆಗಲಿಲ್ಲ ಅಂತ ಪ್ರತಿಸ್ಪಂದನೆ ಇಲ್ಲ ರಾಜ್ಯ ಘಟಕದಲ್ಲಿ. ಮೋದಿ ಅವರ ವಿಚಾರಧಾರೆಗೆ ಇವ್ರ ಸಂಪೂರ್ಣವಾಗಿ ಕಾಂಗ್ರೆಸ್ ಮೇಲಿರುವ ಅಸಮಾಧಾನ, ಮುಸ್ಲಿಂ ವೋಟ್ಸ್ ಬಿಜೆಪಿಗೆ ಬೀಳೋದಿಲ್ಲ, ಸ್ಪ್ಲಿಟ್ ಆಗುತ್ತೆ. ವಿಶ್ವಾಸ ಇದ್ದಿದ್ರೆ ಸ್ಪ್ಲಿಟ್ ಆಗ್ತಿರಲಿಲ್ಲ. ಏನಕ್ಕೆ ಆಗ್ತಿದೆ ಆ ರೀತಿ ಅಂತ ಹೇಳಿದ್ರೆ, ಕಾಂಗ್ರೆಸ್ಸಿಗರು ಏನ್ ಮಾಡ್ತಿದ್ದಾರೆ ಅಂದ್ರೆ ನಮ್ಮನ್ನ ಯಾವುದೋ ಒಂದು ರೀತಿ ಅನ್ಟಚಬಲ್ಸ್ ರೀತಿನಲ್ಲಿ ಅವ್ರಿಗೆ ತೋರಿಸ್ತಾ ಇದ್ದಾರೆ ಮುಸಲ್ಮಾನರಿಗೆ. ಆಕ್ಚುಲಿ ತುಂಬಾ ಜನ ಮುಸಲ್ಮಾನ ಹೆಣ್ಮಕ್ಳು ಇನ್ ಸ್ಪೆಸಿಫಿಕ್ ಈ ಟ್ರಿಪಲ್ ತಲಾಕ್ ಇರ್ಬೋದು ಅಥವಾ ಆಗಿರ್ತಕ್ಕಂಥ ಅವ್ರಿಗೆ ಸಮಸ್ಯೆಗಳಿರ್ಬೋದು ಅದ್ರ ಬಗ್ಗೆ ಮಾತಾಡಿ ಬಿಜೆಪಿ ವೋಟ್ ಹಾಕ್ತೀನಿ ಅಂದ್ರೆ ಬಿಜೆಪಿ ಭೂತ ಖರ್ಗೆ ಅವ್ರು ಹೇಳೋರಲ್ಲ. ಬಿಜೆಪಿ ಅಂದ್ರೆ ವಿಷ ಸರ್ಪ ಅಂತ ಹೇಳಿದ್ರಲ್ಲ, ಅದಲ್ಲ ವಿಷ ಸರ್ಪ ಅಂತ ಹೇಳಿದವ್ರಲ್ಲ ಅಲ್ವಾ, ವಿಚಾರ ಅದಲ್ಲ. ಏನಾಗ್ತದೆ, ಕೆಲವರು ನಂಬಿಡ್ತಾರೆ. ಏನಾಗ್ತದೆ ಅವ್ರಿಗೆ, ಕೆಲವ್ರಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ಓ ಖರ್ಗೆ ಅವ್ರು ಹೇಳ್ತಿದ್ದಾರೆ ವಿಷ ಸರ್ಪ ಅಂತೇಳಿ. ಅರೆ ವಿಷ ಸರ್ಪ ಅಲ್ಲ, ನೀವು ಏನೇನೆಲ್ಲ ಹೋಲ್ಸಿದ್ದೀರಾ ಅಂತ ಹೇಳಿ ನಮ್ಮ ಹತ್ರ ದಾಖಲೆ ಇದೆ. ಅವೆಲ್ಲಾ ಸತಿನೂ ಸಹ ನಿಮಗೆ ಉಲ್ಟಾ ಆಗಿರ್ತಕ್ಕಂಥದ್ದು ಖರ್ಗೆ ಸಾಹೇಬರಿಗೆ. ಅಶ್ವಿನ್ ಅವರು ಜಮೀರ್ ಅಹಮದ್ ಖಾನ್ ಅವರು ಏಕಮೇವ ದ್ವಿತೀಯ ಮುಸಲ್ಮಾನ್ ನಾಯಕನಲ್ಲ ಅನ್ನೋ ಮೆಸೇಜ್ ಅನ್ನ ಪಾಸ್ ಮಾಡೋ ಪ್ರಯತ್ನ ಕಾಂಗ್ರೆಸ್ ನಲ್ಲಿ ಆಗ್ತಾ ಇದೆಯಾ? ಅದೇ ಪ್ರಶ್ನೆ ನಾನು ನಿಮ್ಮ ಉತ್ತರ ನಂತರದಲ್ಲಿ ರಮೇಶ್ ಬಾಬು ಸರ್ ಇಂದ ಕೂಡ ಉತ್ತರ ನಿರೀಕ್ಷೆ ಮಾಡ್ತೀನಿ. ಖಂಡಿತ ಇದು ಅವರ ಪಕ್ಷದ ಆಂತರಿಕ ವಿಚಾರ. ಆದ್ರೂ ಯಾಕೆಂದ್ರೆ ಜಮೀರ್ ಅವರು ನಮ್ಮ ಪಕ್ಷದಲ್ಲಿದ್ದಂಥವ್ರು ಹಿರಿಯ ನಾಯಕರಾಗಿ ಸಚಿವರಾಗಿ ಕೆಲಸ ಮಾಡ್ತಿದ್ರು. ಇದೇ ಅಲ್ಪಸಂಖ್ಯಾತರು JDS ಕೈ ಬಿಟ್ಬಿಟ್ಟಿದೆ ಹಾಗೆ ಅಂತ ಕಾಂಗ್ರೆಸ್ ಅವರು ಸುಳ್ಳು ಪ್ರಚಾರ ತಗೊಂಡು ನಾವು ಅಲ್ಪಸಂಖ್ಯಾತರು ಅಂತ ಹೇಳೋದೇ ಬೇಡ. ಯಾಕೆಂದ್ರೆ ದಾವಣಗೆರೆ ದಕ್ಷಿಣದಲ್ಲಿ 65-70 ಸಾವಿರ ಇದಾರೆ ಮುಸಲ್ಮಾನರು ಅಂತಾನೆ ಕರೆಯೋಣ. ಸುಮ್ಮನೆ ನಾವು ಅಲ್ಪಸಂಖ್ಯಾತರು ಅಂತ ಯಾಕೆ ಕರೆಯೋಣ? ಅವ್ರಿಗೆ ಒಂದು ಪ್ರೌಡ್ ಫೀಲ್ ಇದೆ. ಇವತ್ತು ಅಲ್ಪಸಂಖ್ಯಾತರಿಗೆ ಅವರು ಕೈ ಹಿಡಿಯೋದಾಗಿದ್ರೆ, ಕಾಂಗ್ರೆಸ್ ಅವರು ಅಲ್ಪಸಂಖ್ಯಾತರ ಜೊತೆ ಇದ್ದಿದ್ರೆ ಇವತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಒಬ್ಬ ಮುಸಲ್ಮಾನನಿಗೆ ಟಿಕೆಟ್ ಕೊಟ್ಟಿರೋರು.
ಇವತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸಚಿವರಾದಂಥ SS ಮಲ್ಲಿಕಾರ್ಜುನ್ ಅವರು ಕಾಂಗ್ರೆಸ್ಗೆ ಸೆಟ್ ಹೊಡೆದು ಹಿಂದಿನ ದಿನನೇ ಹೋಗಿ ನಾಮಿನೇಷನ್ ಫೈಲ್ ಮಾಡಿದ್ರು. ಯಾರೇ ನೀವು ಕೇಳೋಕ್ಕೆ ಕಾಂಗ್ರೆಸ್ ಪಕ್ಷ ಅನ್ನೋ ಮಟ್ಟಕ್ಕೆ. ಇದನ್ನೇನೋ ನಾವು ಕೇಳಿಬಿಟ್ರೆ ಅಯ್ಯೋ ನೀವು JDS ಅವ್ರು ಹಂಗೆ ಹಿಂಗೆ ಅಂತ ಇರ್ತಾರೆ. ವೈಯಕ್ತಿಕವಾಗಿ ನಾವು ಹೋಗೋದೇ ಬೇಡ ಪಕ್ಷ, ಯಾಕಂದ್ರೆ ಅವ್ರ ಪಕ್ಷ ಅವ್ರದ್ದು ಇದಿರುತ್ತೆ. ಆ ಅಲ್ಪಸಂಖ್ಯಾತರನ್ನ ಏನು ಮಾಡಿದ್ರಿ, ಬಂದ್ರಿ ಒಂದು ಕಬಾಬ್ ತಿನ್ಸಿದ್ರಿ, ಅಲ್ಲೋದ್ರಿ ಒಂದು ಪೈಸಾ ತಿನ್ಸಿದ್ರಿ, ಮುಗ್ದೇ ಹೋಯ್ತು. ಅಲ್ಲಿ ಇನ್ನೊಂದು ಕಡೆ ಹೋದ್ರಿ ತಬ್ಕೊಂಡ್ರಿ, ಎಲ್ಲರೂ ನಮ್ಗೊಂದು ಇದೇನಾ ಅಲ್ಪಸಂಖ್ಯಾತರಿಗೆ ನೀವು ಮಾಡೋದು? ನಿಜವಾಗಿ ಈಗ ಗಂಗಾವತಿನಲ್ಲಿ ಇದ್ರು ಇಕ್ಬಾಲ್ ಅನ್ಸಾರಿ ಅವರು ಜೊತೆಲಿದ್ದಾಗ ಸಚಿವರಾಗಿರ್ಲಿಲ್ವಾ? ನಾನು ಎಲ್ಲ ಕಲ್ತ್ಕೊಂಡು ಎಲ್ಲ ತಿಳ್ಕೊಂಡು ನಮ್ಮ ಪಕ್ಷ ಬಿಟ್ಟೋಗ್ಬಿಟ್ಟು ಪಕ್ಷಕ್ಕೆ ಬೈದ್ರೆ ಇಕ್ಬಾಲ್ ಅನ್ಸಾರಿ ಅವ್ರಿಗೆ ಅವಾಗ ಚೆನ್ನಾಗಿತ್ತ JDS, ಜಮೀರ್ ಅವ್ರಿಗೆ ಚೆನ್ನಾಗಿತ್ತ, ನಬಿ ಅವ್ರಿಗೆ ಚೆನ್ನಾಗಿತ್ತ? ಇವ್ರು ಎಲ್ಲರೂ ಇಬ್ರಾಹಿಂ ಸಾಹೇಬ್ರು ಜೊತೆಯಲ್ಲೇ ಪಕ್ಷ ಕಟ್ತವ್ರು, ಅವರೆಲ್ಲರೂ ಇದ್ರು. ಇದೇ ಜಮೀರ್ ಅವರು ಅವ್ರಿದ್ರೆ ಪಕ್ಷದಲ್ಲಿ ನಾನು ಏಕಮೇವ ಅಧಿಪತಿ ನಾಯಕ ಆಗಕ್ಕಾಗಲ್ಲ ಅಂತ ಎಲ್ಲರೂ ಹೊರಗಡೆ ಕಳ್ಸಿದ್ರು. ಈ ಕಾಂಗ್ರೆಸ್ಗೆ ಹೋಗಿದ್ದಾರೆ, ಕಾಂಗ್ರೆಸ್ ಎಲ್ಲ ಕೆಲಸ ಮಾಡ್ತಿದ್ದಾರೆ. ಇದನ್ನ ಎಲ್ಲೋ ಕಾಂಗ್ರೆಸ್ ಅವರು ಎಚ್ಚೆತ್ಕೊಂಡಿದ್ದಾರೆ. ಬಿಟ್ರೆ ಅಲ್ಪಸಂಖ್ಯಾತರಿಗೆ ನಿಜವಾಗ್ಲೂ ಕಾಂಗ್ರೆಸ್ ಯಾವತ್ತೋ ಬೆನ್ನೆಲ್ಬಾಗ್ ನಿಲ್ಲಲ್ಲ. ದೇವರನ್ನ ಗುಮ್ಮನ್ನ ತೋರಿಸ್ಬಿಟ್ಟು ನಿಮ್ಗೆ ಹಿಂಗ್ ಮಾಡುತ್ತೆ ನೋಡಿ, ಹಿಂಗ್ ಮಾಡ್ತಿದೆ ಅಂತ ಹೇಳ್ತಿದಾರೆ ಹೊರತು ಎಲ್ಲಾದ್ರೂ ಸ್ಮಿತಾ ಮೇಡಮ್ ಎಲ್ಲಾದ್ರೂ ಅಲ್ಪಸಂಖ್ಯಾತರಿಗೆ ನಿಜವಾಗ್ಲೂ ಕಾಂಗ್ರೆಸ್ ಅವ್ರು ಕೈ ಹಿಡಿದಿದ್ದಾರೆ ಅಂತ ಒಂದು ಪ್ರೂವ್ ಮಾಡ್ಬಿಡ್ಲಿ. ನಾನು ಬೇಕಾದ್ರೆ 10 ಉದಾಹರಣೆ ಪೂಜ್ಯ ದೇವೇಗೌಡರಾಗ್ಲಿ ಕುಮಾರಣ್ಣ ಅವರಾಗ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿ. 2 ನಿಮಿಷ ಇರೋದ್ರಿಂದ ರಮೇಶ್ ಬಾಬು ಸರ್, ಏಕಮೇವ ದ್ವಿತೀಯ ನಾಯಕ ಅಂತ ಹೇಳಿ ಏನೂ ಇಲ್ಲ, ಮುಸಲ್ಮಾನರ ನಾಯಕರಾಗಿ ಅನೇಕರಿದ್ದಾರೆ ನಮ್ಮ ಪಕ್ಷದಲ್ಲಿ ಅನ್ನೋ ಮೆಸೇಜ್ ಪಾಸ್ ಮಾಡೋ ಪ್ರಯತ್ನನ ಪ್ರೆಸ್ ಮೀಟ್ ಇದು. ಯಾವ ಮೆಸೇಜನ್ನು ಕೊಡೋಂಥ ಅವಶ್ಯಕತೆ ಕಾಂಗ್ರೆಸ್ ಪಾರ್ಟಿ ಇಲ್ಲ. ಕಾಂಗ್ರೆಸ್ ಪಾರ್ಟಿ ಇಸ್ ಎ ನ್ಯಾಷನಲ್ ಪಾರ್ಟಿ. ಕಾಂಗ್ರೆಸ್ ಪಾರ್ಟಿಗೆ ಎಲ್ಲ ಸಮುದಾಯಗಳು ಬೇಕು, ಎಲ್ಲ ಸಮುದಾಯದ ನಾಯಕರು ಅನಿವಾರ್ಯ ಅಂತಲೂ ಇಲ್ಲ. ಆಯಾ ಸಂದರ್ಭಕ್ಕೆ ಆಯಾ ನಾಯಕರು ಬರ್ತಾರೆ, ಪಕ್ಷದಲ್ಲಿ ಒಗ್ಗಟ್ಟಿದೆ, ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಮುಂಚೆ ಪಾಪ BJP ನಾಯಕರು ಹೇಳ್ತಾ ಇದ್ರು ಕಾಂಗ್ರೆಸ್ನವರು ಮುಸ್ಲಿಮರಿಗೆ ದುಡ್ಡಿಸ್ಕೊಂಡು ಟಿಕೆಟ್ ಕೊಟ್ಬಿಟ್ಟವ್ರು ಅಂತೇಳಿ. ಸಾಚಾರ್ ಕಮಿಟಿ ಪಾಪ ನಾನು ಖುಷಿ ಆಯ್ತು ಅವ್ರ ಬಾಯಲ್ಲಿ ಅಟ್ಲೀಸ್ಟ್ ಸಾಚಾರ್ ಕಮಿಟಿ ಹೆಸರು ಬಂತು ಅಂತೇಳಿ. ಸಾಚಾರ್ ಕಮಿಟಿಯವರು ಶ್ರೀರಂಗಪಟ್ಟಣದಲ್ಲಿ ಮೈನಾರಿಟಿ ಯೂನಿವರ್ಸಿಟಿ ಮಾಡಕ್ಕೆ ಹೋದಾಗ ಬೆಂಕಿ ಹಚ್ಚಿದಂಥವ್ರು BJP ಅವರು. ಇದಾದ್ಮೇಲೆ ಇಡೀ ರಾಜ್ಯದಲ್ಲಿ ದಯಮಾಡಿ ಇಡೀ ರಾಜ್ಯದಲ್ಲಿ ಹಿಜಾಬ್ ವಿಷಯ ಇಟ್ಕೊಂಡು, ಓಜಾನ್ ವಿಷಯ ಇಟ್ಕೊಂಡು ಮುಸಲ್ಮಾನರಿಗೆ ಅಭದ್ರತೆಯನ್ನ ಮಾಡಿ ಚುನಾವಣೆ ಎದುರಿಸಿ ಚುನಾವಣೆ ಜನ ಕೊಟ್ಟಿದ್ದಾರೆ. ಮತ್ತೆ ವಿಶೇಷವಾಗಿ ಖರ್ಗೆರವ್ರ ಹೆಸರನ್ನು ಪ್ರಸ್ತಾಪ ಮಾಡಿದ್ರು. ಖರ್ಗೆರವರು ಏನು ವಿಶೇಷಪ್ಪ ಅಂತ ಕರೆದಿದ್ದಾರೆ, ಅದು ನಾನು ಬಹಳ ಸಮರ್ಥನೆ ಈಗಲೂ ಮಾಡ್ತೇನೆ. ದಯಮಾಡಿ ಇದೇ ಇವರು ನಮ್ಮ ಹೋಮ್ ಮಿನಿಸ್ಟರ್ ಎಕ್ಸ್ BJP ಅವರು ಅವ್ರನ್ನ ಬಣ್ಣ ಇಟ್ಕೊಂಡು ಮಾತಾಡೋರು ದಲಿತರನ್ನ ಕಾರಣಕ್ಕೆ. ಖರ್ಗೆ ಅವ್ರಿಗೆ ಪಾಪ ಇವ್ರಿಗೆ ಅವಮಾನ ಆಗಲ್ಲ, ದಲಿತರನ್ನ ಏನ್ ಬೇಕಾದ್ರೂ ಮಾತಾಡ್ಬೋದು, ಖರ್ಗೆ ಅವ್ರನ್ನ ಟೀಕೆ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ನಾನು ಅವ್ರು ಹೇಳಿದ್ದು ಒಂದ್ ಕಡೆ ಜಮೀರ್ ಅವರ ಪರವಾಗಿ ಮುಖ್ಯಮಂತ್ರಿ ನಿಂತಿದ್ದಾರೆ, ಇನ್ನೊಂದ್ ಕಡೆ ಅವ್ರಿಗೆ ಶಿಕ್ಷೆ ಕೊಡಿಸಬೇಕು ಅಂತ ಹೇಳಿ DK ಶಿವಕುಮಾರ್ ಅವರ ಪ್ರಯತ್ನ ಮಾಡ್ತಿದ್ದಾರೆ. ಜಮೀರ್ ಈಸ್ ಅವರ್ ಪಾರ್ಟಿ ಲೀಡರ್, ನಾಟ್ ಓನ್ಲಿ ರಿಲೇಟೆಡ್ ಟು ದ ಕರ್ನಾಟಕ. ಅವ್ರೀಗ ಆಲ್ ಇಂಡಿಯಾ ಲೆವೆಲ್ ಲೀಡರು. ನಮ್ಮ AICC ಅವರು ಎಲ್ಲ ರಾಜ್ಯಗಳಲ್ಲಿ ಅವ್ರನ್ನ ಚುನಾವಣಾ ಪ್ರಚಾರಕ್ಕೆ ಕರ್ಕೋತಾ ಇದ್ದಾರೆ. ಮತ್ತೆ ಅವರಿಂದ ನಮ್ಮ ಪಾರ್ಟಿಗೆ ಲಾಭ ಆಗ್ತಾ ಇದೆ. ಇವತ್ತು ಅವ್ರಿಗೇನು ಕೇರಳದಲ್ಲಿ ಜವಾಬ್ದಾರಿ ಕೊಟ್ಟಿರೋ ಅದು ಮುಗಿಸ್ಕೊಂಡು ಇವತ್ತು ಬಂದು ದಾವಣಗೆರೆ ಸೌತಲ್ಲಿ ಕೆಲಸವನ್ನ ಮಾಡಿದ್ದಾರೆ. ಮತ್ತೆ ಇವತ್ತೇನು ಅವರೊಬ್ಬರೇ ಅಲ್ಲ, ಎಲ್ಲ ನಾಯಕರು, ನಮ್ಮ ನಾಜೀರ್ ಹುಸೇನ್ ರವರು MP ಆಫ್ ಪಾರ್ಲಿಮೆಂಟ್ ಅವ್ರು ಬಂದು ಇವತ್ತು ಅಲ್ಲಿ ಚುನಾವಣಾ ಪ್ರಚಾರ ಮಾಡಿದ್ರು. ಎಲ್ಲ ನಾಯಕರು ಬಂದು ಇವತ್ತು ಕೆಲಸವನ್ನ, ಅಜರುದ್ದೀನ್ ನಮ್ಮ ಮಾಜಿ ಕ್ರಿಕೆಟಿಗರು ಅವ್ರು ಬಂದು ಕೆಲಸವನ್ನ ಮಾಡಿದ್ರು. ಹಾಗಾಗಿ ನಾವು ಕೊಡೋಂತ ಪ್ರತಿನಿಧಿ ಕೊಟ್ಟಿದ್ದೀವಿ. ಮುಸ್ಲಿಮರಿಗೆ ನಮ್ಮ ಮೇಲೆ ವಿಶ್ವಾಸ ಇದೆ. ಇವ್ರಿಗೆ ಅಭದ್ರತೆ, ಇವ್ರ ಸರ್ಕಾರ ಇದ್ದಾಗ ಅವ್ರಿಗೊಂದು ಟಿಕೆಟು ಕೊಡ್ಲಿಲ್ಲ, ಅವ್ರೊಬ್ಬರು ಶಾಸಕರು ಮಾಡಲಿಲ್ಲ, ಇವತ್ತು ಮಾಡಿಲ್ಲ. ಹಾಗಾಗಿ ಅಭದ್ರತೆ ಇರ್ತಕ್ಕಂಥದ್ದು BJPಗೆ. ಅವರು ರಮೇಶ್ ಬಾಬು ಸರ್ ಹೇಳ್ತಾ ಇದ್ದ ಹಾಗೆ ಎಲ್ಲವೂ ಕೂಡ ಸರಿ ಇತ್ತು, ಪ್ರಚಾರವೂ ಕರೆಕ್ಟ್ ಆಗಿದೆ, ನಮಗೆ ವೋಟ್ ಬಿದ್ದಿದೆ, ಫಲಿತಾಂಶ ಬರುತ್ತೆ ನಮ್ಮ ಪರವಾಗಿ ಅನ್ನೋದು ನಿಜವಾದ್ರೆ ನಮ್ಮ ಕಣ್ಮುಂದೆ ಬಂದ್ಬಿಡುತ್ತೆ. ಹೆಚ್ಚಿಗೆ ಸಮಯ ಏನಿಲ್ಲ. ಈ ಆಂತರಿಕ ಭಿನ್ನಾಭಿಪ್ರಾಯ ಅನ್ನೋದು ಇಲ್ಲ ಅಂತ ಹೇಳ್ತಿದ್ದಾರೆ. ಅದಿಲ್ಲ ಅಂತಂದ್ರೆ ನಾಳೆಯಿಂದಲೇ, ಇನ್ಫ್ಯಾಕ್ಟ್ ಈ ಕ್ಷಣದಿಂದಲೇ ಈ ಪ್ರೆಸ್ ಮೀಟ್ ಮಾಡಬೇಕಾಗಿರೋದು ಜನರ ಸಮಸ್ಯೆಯನ್ನ ಉದ್ದೇಶಿಸಿ ಅನ್ನೋದನ್ನ ಅರಿತು ಸರ್ಕಾರ ಆ ಕಡೆ ಗಮನ ಕೊಡ್ಲಿ, ಆ ನಿಟ್ಟಿನಲ್ಲಿ ಪ್ರೆಸ್ ಮೀಟ್ ಗಳನ್ನ ಹೆಚ್ಚು ಮಾಡ್ಲಿ ಅಂತ ಆಶಿಸ್ತಾ ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH T+ ಮಸಾಲೆ.